ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಕುರಿತಂತೆ ಈಗಾಗಲೇ ಬೆಳವಣಿಗೆ ಅಂದರೆ ಏನು, ವಿಕಾಸ ಎಂದರೆ ಏನು ಎನ್ನುವುದು ಕೂಡ ಈಗಾಗಲೇ ತಿಳಿದುಕೊಂಡಿದೆ. ಇಲ್ಲಿ ಬೆಳವಣಿಗೆ ಒಂದು ಹಂತಕ್ಕೆ ನಿಂತರೆ ವಿಕಾಸ ಜೀವನ ಪರ್ಯಂತ ನಡೀತದೆ ಎನ್ನುವುದು ಕೂಡ ಹೇಳಲಾಗಿದೆ. ಇನ್ನು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಕುರಿತಂತೆ ನಮ್ಮ ಮನಃಶಾಸ್ತ್ರಜ್ಞರು ಮಾನವನ ಜೀವಿತಾವಧಿಯನ್ನ ಅನೇಕ ಹಂತಗಳಾಗಿ ವಿಂಗಡಿಸಿದ್ದಾರೆ. ಇಲ್ಲಿ ಒಂದು ಮಗುವಿನ ದೈಹಿಕ, ಬೌದ್ಧಿಕ, ಸಾಮಾಜಿಕ, ಸಾಮಾಜಿಕ ವಿಕಾಸದ ಕುರಿತು ಸಂವೇಗಾತ್ಮಕ ವಿಕಾಸ. ಮಗುವಿನ ಸಾಮಾಜಿಕ, ದೈಹಿಕ ಮತ್ತು ಸಂವೇಗಾತ್ಮಕ ವಿಕಾಸದ ಕುರಿತು ಮನಃಶಾಸ್ತ್ರಜ್ಞರು ತಮ್ಮದೇ ಆದ ರೀತಿಯಲ್ಲಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಒಂದು ಹಂತಕ್ಕೆ ಬಂದು ಎಲ್ಲ ವಿಮರ್ಶೆಗಳ ಮೂಲಕ ಒಂದು ಹಂತಕ್ಕೆ ಬಂದು ಮಗುವಿನ ದೈಹಿಕ, ಬೌದ್ಧಿಕ, ಸಾಮಾಜಿಕ ಹಾಗೂ ಸಂವೇಗಾತ್ಮಕ ವಿಕಾಸದ ಕುರಿತು ತಮ್ಮದೇ ಆದ ಅಭಿಪ್ರಾಯಗಳನ್ನ ಹಂಚಿದ್ದಾರೆ. ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸ ಆಧರಿಸಿ ಮನಃಶಾಸ್ತ್ರಜ್ಞರು ಮಾನವನ ಜೀವಿತಾವಧಿಯನ್ನ ಅನೇಕ ಹಂತಗಳಲ್ಲಿ ವಿಶ್ಲೇಷಿಸಿದ್ದಾರೆ. ಎಲಿಜಬೆತ್ ಎ ಹರ್ಲಾಕ್ ಅವರು ಸೂಚಿಸಿರುವ ವ್ಯಕ್ತಿ ವಿಕಾಸದ ವಿವಿಧ ಹಂತಗಳು ಯಾವುವು ಎಂದರೆ ಪ್ರಸವ ಪೂರ್ವ ಹಂತ ಬರ್ತದೆ. ಪ್ರಸವ ಪೂರ್ವ ಹಂತ ಅಂದ್ರೆ ಗರ್ಭಧಾರಣೆಯಿಂದ ಜನನದವರೆಗೆ ಪ್ರಸವ ಪೂರ್ವ ಹಂತ ಬರ್ತದೆ. ಇನ್ನು ಶೈಶವಾವಸ್ಥೆ, ಜನನದಿಂದ 2 ವರ್ಷಗಳವರೆಗೆ ಶೈಶವಾವಸ್ಥೆ ಕೂಡ ಬರ್ತದೆ. ಇನ್ನು ಹಸುಳೆತನ ಬರ್ತದೆ. 2ನೇ ವಾರದ ಕೊನೆಯಿಂದ 2 ವರ್ಷದವರೆಗೆ ಮಗುವನ್ನ ಹಸುಳೆ ಕೂಡ ಕರೀತಾರೆ ಕೂಡ ಹೇಳುತ್ತೆ. ನಂತರ ಪೂರ್ವ ಬಾಲ್ಯಾವಸ್ಥೆ 2 ವರ್ಷದಿಂದ 6 ವರ್ಷದವರೆಗೆ ಪೂರ್ವ ಬಾಲ್ಯಾವಸ್ಥೆ ಬರ್ತದೆ. ನಂತರ ಉತ್ತರ ಬಾಲ್ಯಾವಸ್ಥೆ 6ರಿಂದ 12 ವರ್ಷಗಳವರೆಗೆ. ಉತ್ತರ ಬಾಲ್ಯಾವಸ್ಥೆ ಎಷ್ಟು ವರ್ಷ ಅಂದ್ರೆ 6ರಿಂದ 12 ವರ್ಷಗಳವರೆಗೆ ಉತ್ತರ ಬಾಲ್ಯಾವಸ್ಥೆ ಕೂಡ ಹೇಳಲಾಗ್ತದೆ. ಇನ್ನು ಲೈಂಗಿಕ ಪಕ್ವತೆಯ ಕಾಲ. ಲೈಂಗಿಕ ಪಕ್ವತೆ ಆಗ್ತದೆ 12 ವರ್ಷದಿಂದ 13-14 ವರ್ಷಗಳವರೆಗೆ ಲೈಂಗಿಕ ಪಕ್ವತೆ ಆಗ್ತದೆ ಎಂದು ಕೂಡ ಹೇಳಬಹುದು. ಇನ್ನು ತಾರುಣ್ಯಾವಸ್ಥೆ, ತರುಣ ಮತ್ತು ತರುಣಿಯರನ್ನು ಕೂಡ ಕರೀತಾರೆ. ತಾರುಣ್ಯಾವಸ್ಥೆ ಕೂಡ ಬರ್ತದೆ. ಈ ತಾರುಣ್ಯಾವಸ್ಥೆ ಸುಮಾರು 13 ವರ್ಷದಿಂದ 18-19 ವರ್ಷಗಳವರೆಗೆ ಇರ್ತದೆ. ವಯಸ್ಕ ಹಂತ ಬರ್ತದೆ 19 ವರ್ಷದಿಂದ 40 ವರ್ಷದವರೆಗೆ ವಯಸ್ಕ ಹಂತ ಕೂಡ ಬರ್ತದೆ. ಇನ್ನು ಮಧ್ಯ ವಯಸ್ಕ ಹಂತ ಅಂದ್ರೆ 40 ವರ್ಷದಿಂದ 60 ವರ್ಷದವರೆಗೆ ಮಧ್ಯ ವಯಸ್ಕ ಹಂತ ಎಂದು ಕೂಡ ಹೇಳಲಾಗ್ತದೆ. ಇನ್ನು ವೃದ್ಧಾಪ್ಯ 60 ವರ್ಷದ ಮೇಲ್ಪಟ್ಟು ವೃದ್ಧಾಪ್ಯ ಎಂದು ಕೂಡ ಬರ್ತದೆ. ಹೀಗೆ ಏನ್ ಮಾಡಲಾಗಿದೆ, ಮಾನವನ ಜೀವಿತಾವಧಿಯನ್ನ ಎಲಿಜಬೆತ್ ಹರ್ಲಾಕ್ ಅವರು ಇದನ್ನ ವಿಂಗಡಿಸಿದ್ದಾರೆ ಎಂದು ಕೂಡ ಹೇಳಿದೆ. ಅದು ನಾನು ಹೇಳಿದೆ ಪ್ರಸವ ಪೂರ್ವ ಹಂತ ಕೂಡ ಹೇಳಿದೆ. ಗರ್ಭಧಾರಣೆಯಿಂದ ಜನನದವರೆಗೆ ಪ್ರಸವ ಪೂರ್ವ ಹಂತ ಎಂದು ಕೂಡ ಹೇಳಲಾಗಿದೆ. ಇನ್ನು ಶೈಶವಾವಸ್ಥೆ ಅಂದ್ರೆ ಏನು ಅಂತ ಕೂಡ ಹೇಳಿದೆ. ಹಸುಳೆತನ ಅಂದ್ರೆ ಏನು ಅಂತ ಕೂಡ ಹೇಳಿದೆ. ಹಸುಳೆತನ ಅಂದ್ರೆ ಹುಟ್ಟಿದ 2 ವಾರದಿಂದ 2ನೇ ವಾರದ ಕೊನೆಯಿಂದ 2 ವರ್ಷದವರೆಗೆ ಹಸುಳೆತನ ಎಂದು ಕೂಡ ಹೇಳಿದೆ. ಇನ್ನು ಪೂರ್ವ ಬಾಲ್ಯಾವಸ್ಥೆ, ಇಲ್ಲಿ ಇದು ಬಹಳ
ಅತ್ಯವಶ್ಯಕವಾದಂಥದ್ದು ಮತ್ತು ನಮಗೆ ಈಗ ಪಠ್ಯಪುಸ್ತಕದಲ್ಲಿ ಪೂರ್ವ ಬಾಲ್ಯಾವಸ್ಥೆಯ ಕುರಿತು ಅಧ್ಯಯನವನ್ನ ಮಾಡಬೇಕು. ಈ ಪೂರ್ವ ಬಾಲ್ಯಾವಸ್ಥೆ 6ರಿಂದ 6ರವರೆಗೆ ಕೂಡ ಹೇಳಲಾಗ್ತದೆ. 2ರಿಂದ 6ರವರೆಗೆ. ಉತ್ತರ ಬಾಲ್ಯಾವಸ್ಥೆ 6ರಿಂದ 12 ವರ್ಷ ಎಂದು ಕೂಡ ಹೇಳಬಹುದು. ಇನ್ನು ತಾರುಣ್ಯಾವಸ್ಥೆ ಎಂದು ಕೂಡ ಹೇಳಿದೆ, ವಯಸ್ಕ ಅಂತ ಹೇಳಿದೆ, ಮಧ್ಯ ವಯಸ್ಕ ಅಂತ ಹೇಳಿದೆ, ಅದರ ಜೊತೆಯಲ್ಲಿ ಕೊನೆಯದಾಗಿ ವೃದ್ಧಾಪ್ಯ ಎಂದು ಕೂಡ ಹೇಳಿದೆ. ಕೊನೆಯ ಹಂತ ವೃದ್ಧಾಪ್ಯ ಹಂತ ಎಂದು ಕೂಡ ಹೇಳಿದೆ. ಮಾನವನ ಜೀವಿತಾವಧಿಯನ್ನ ಅನೇಕ ಹಂತಗಳಲ್ಲಿ ಗುರುತಿಸಿದ್ದರೂ ಕೂಡ ಈ ಮಾನವನ ಜೀವಿತಾವಧಿಯನ್ನ ಈ 10 ಹಂತಗಳಲ್ಲಿ ಗುರುತಿಸಿದ್ದರೂ ಕೂಡ ನಾವು ಶೈಕ್ಷಣಿಕ ದೃಷ್ಟಿಯಿಂದ 3 ಹಂತಗಳನ್ನ ಮಾತ್ರ ಅಧ್ಯಯನ ಮಾಡ್ತೇವೆ. ಶೈಕ್ಷಣಿಕ ದೃಷ್ಟಿಯಿಂದ ಏನ್ ಮಾಡ್ತೇವೆ? 3 ಹಂತಗಳನ್ನ ಮಾತ್ರ ಅಧ್ಯಯನ ಮಾಡ್ತೇವೆ. ಈ 3 ಹಂತಗಳು ಯಾವ್ಯಾವು ಅಂದ್ರೆ ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ ಹಾಗೂ ತಾರುಣ್ಯಾವಸ್ಥೆ. ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ. ಪೂರ್ವ ಬಾಲ್ಯಾವಸ್ಥೆ, ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ ಅಂತ ಕೂಡ ಹೇಳಬಹುದು. ಪೂರ್ವ ಬಾಲ್ಯಾವಸ್ಥೆ 2ರಿಂದ 6 ವರ್ಷ. 6 ವರ್ಷ. ಈ ಪೂರ್ವ ಬಾಲ್ಯಾವಸ್ಥೆಯನ್ನ ಕುರಿತು ನಾವು ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಬೇಕು. ಪೂರ್ವ ಬಾಲ್ಯಾವಸ್ಥೆಯನ್ನ ಕುರಿತು ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಬೇಕು. ಅರ್ಲಿ ಚೈಲ್ಡ್ಹುಡ್ ಅನ್ನೋದು ಕೂಡ ಇದನ್ನ ಕರೆಯಲಾಗ್ತದೆ. ಅರ್ಲಿ ಚೈಲ್ಡ್ಹುಡ್ ಅನ್ನೋದು ಕೂಡ ಹೇಳ್ತಾರೆ. ಈ ಪೂರ್ವ ಬಾಲ್ಯಾವಸ್ಥೆಯು ಮಗುವಿನ ಜೀವನದ ಶಿಕ್ಷಣದ ದೃಷ್ಟಿಯಿಂದ ಭದ್ರತಳಾಗಿದ್ದು ಮಗುವಿನ ದೈಹಿಕ, ಬೌದ್ಧಿಕ, ಸಾಮಾಜಿಕ ಹಾಗೂ ಸಂವೇಗಾತ್ಮಕ ಲಕ್ಷಣಗಳನ್ನ ಬೆಳವಣಿಗೆ ಕುರಿತಂತೆ ಇದು ಸರಿಯಾದ ತಿಳುವಳಿಕೆಯನ್ನ ನೀಡುತ್ತದೆ. ಈ 2ನೇ ವರ್ಷದಿಂದ ಏನು 6 ವರ್ಷ ಇರ್ತದೆಯೋ, 2ನೇ ವರ್ಷದಿಂದ 6 ವರ್ಷ ಇರ್ತದೆಯೋ, ಈ 2 ವರ್ಷದಿಂದ 6 ವರ್ಷದವರೆಗಿನ ಅವಧಿಯನ್ನು 2 ವರ್ಷದಿಂದ 6 ವರ್ಷದವರೆಗಿನ ಅವಧಿಯನ್ನ ಪೂರ್ವ ಬಾಲ್ಯಾವಸ್ಥೆ ಅಂತ ಏನು ಕರಿತೀವೋ, ಇಲ್ಲಿ ಮಗುವಿನ ದೈಹಿಕ ಬೆಳವಣಿಗೆ ಆಗ್ತದೆ, ಸಾಮಾಜಿಕ ಬೆಳವಣಿಗೆ ಆಗ್ತದೆ, ಮಾನಸಿಕ ಬೆಳವಣಿಗೆ ಆಗ್ತದೆ, ಸಂವೇಗಾತ್ಮಕ ಬೆಳವಣಿಗೆಯೂ ಕೂಡ ಆಗ್ತದೆ ಎಂದು ಕೂಡ ಹೇಳಬಹುದು. ಸಂವೇಗಾತ್ಮಕ ಬೆಳವಣಿಗೆ ಆಗ್ತದೆ. ಇಲ್ಲಿ ದೈಹಿಕ ವಿಕಾಸ ಮೊಟ್ಟ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದ್ದು ದೈಹಿಕ ವಿಕಾಸ. ಅಂದ್ರೆ ದೈಹಿಕ ವಿಕಾಸ ಹೇಗಾಗ್ತದೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ? ದೈಹಿಕ ವಿಕಾಸ ದೈಹಿಕ ವಿಕಾಸ ಅಂದ್ರೆ ದೇಹದ ಬೆಳವಣಿಗೆ. ದೇಹದ ಬೆಳವಣಿಗೆ ನೀವು ಈಗಾಗಲೇ ನೋಡಿರ್ತೀರಿ. ಮಕ್ಕಳನ್ನ ನೋಡ್ತೀರಿ. 2 ವರ್ಷದ ಮಗು ಅಥವಾ ಹುಟ್ಟಿದಾಗ ಮಗು ಹೇಗಿರ್ತದೆ, ಹುಟ್ಟಿದ ನಂತರ 1 ವರ್ಷದವರೆಗೆ ಹೇಗಿರ್ತದೆ, 1 ವರ್ಷದ ನಂತರ ಮಕ್ಕಳಿಗೆ 6 ಅಥವಾ 9 ತಿಂಗಳಿಗೆ ಹಾಲು ಹಲ್ಲುಗಳು ಬರ್ತವೆ. 2 ವರ್ಷದಲ್ಲಿ ಮಗು ನಡೆದಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಂತರ 2 ವರ್ಷದ ನಂತರ ಮಗು ಓಡುವುದು, ಕೂತ್ಕೊಳ್ಳುವುದೆಲ್ಲ ಸ್ಟಾರ್ಟ್ ಮಾಡ್ತದೆ. ಇಲ್ಲಿ ದೈಹಿಕ ಬೆಳವಣಿಗೆ ಹೇಗಾಗ್ತದೆ? ಹಸುಳೆತನದ ಶೀಘ್ರಗತಿಯ ಬೆಳವಣಿಗೆ ವೇಗಕ್ಕೆ ಹೋಲಿಸಿದಾಗ ಪೂರ್ವ ಬಾಲ್ಯಾವಸ್ಥೆಯ ಬೆಳವಣಿಗೆ ನಿಧಾನಗತಿಯಾಗಿರುತ್ತದೆ. ಏನು ಹಸುಳೆತನದಲ್ಲಿ ಏನು ವೇಗವಾಗಿ ಮಗು ಬೆಳೆಯುತ್ತದೆಯೋ, ಈ ಹುಟ್ಟಿದ 2ನೇ ವಾರದಿಂದ 2 ವರ್ಷದವರೆಗೆ ಏನು ಹಸುಳೆತನ ಇದೆಯೋ, ಆ ಹಸುಳೆತನದಲ್ಲಿ ಏನು ವೇಗವಾಗಿ ಮಗು ಬೆಳೆಯುತ್ತದೆಯೋ ಆ ಬೆಳವಣಿಗೆಗಿಂತ ಪೂರ್ವ ಬಾಲ್ಯಾವಸ್ಥೆಯ ಬೆಳವಣಿಗೆ ಅತ್ಯಂತ ನಿಧಾನವಾಗಿರುತ್ತದೆ ಎಂದು ಕೂಡ ಹೇಳಬಹುದು. ಈ ಹಂತದಲ್ಲಿ ಬೆಳವಣಿಗೆಯ ವೇಗ ಸಾಮಾನ್ಯವಾಗಿ ಏಕ ರೀತಿಯಲ್ಲಿರುತ್ತದೆ ಎಂದು ಕೂಡ ಹೇಳಬಹುದು. ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿ ಬೆಳವಣಿಗೆಯನ್ನ ಹೊಂದ್ತಾ ಹೋಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಇನ್ನು ಮಕ್ಕಳ ವಾರ್ಷಿಕ ಸರಾಸರಿ ಹೆಚ್ಚಳ ಅಂದ್ರೆ ಮಕ್ಕಳ ತೂಕ ಹೆಚ್ಚಳ, ವಾರ್ಷಿಕ ಸರಾಸರಿ ಹೆಚ್ಚಳ 2 ಕಿಲೋದಿಂದ 2.5 ಕಿಲೋಗ್ರಾಂದಿಂದ 3 ಕಿಲೋವರೆಗೆ ಅಂದ್ರೆ ತೂಕ ಜಾಸ್ತಿ ಆಗ್ತದೆ. ತೂಕ ಜಾಸ್ತಿ ವಾರ್ಷಕ್ಕೆ 2 ಅಥವಾ 3 ಕಿಲೋ
ತೂಕ ಅಥವಾ 4 ಕೂಡ ಆಗಬಹುದು. ಒಂದು ಸಂದರ್ಭದಲ್ಲಿ ಜಾಸ್ತಿ. ಕೆಲವೊಂದು ಮಕ್ಕಳು ಹುಟ್ಟುವಾಗಲೇ ಬಹಳ ಕಷ್ಟಪುಷ್ಟವಾಗಿ ಹುಟ್ಟಿದ್ದಾರೆ. ಅಂತಹ ಮಕ್ಕಳು ಬೇಗ ತೂಕವನ್ನ ಪಡೆದುಕೊಳ್ತಾರೆ ಅಂತ ಕೂಡ ಹೇಳಬಹುದು. ಈ ಹಂತದಲ್ಲಿ ಮಗುವಿನ ಸ್ನಾಯುಗಳು ಶೀಘ್ರಗತವಾಗಿ ಬೆಳೆದಿದೆ. ಏನು ಕೈಕಾಲು ಇದೆಯಲ್ಲ, ಈ ಕೈಕಾಲಿನ ಸ್ನಾಯುಗಳೆಲ್ಲ ಶೀಘ್ರಗತಿಯಾಗಿ ಬೆಳೀತವೆ ಎಂದು ಕೂಡ ಹೇಳಬಹುದು. ಇನ್ನು ಮಗು ತನ್ನ ಹಾಲು ಹಲ್ಲುಗಳನ್ನ ಕಳೆದುಕೊಳ್ತಾರೆ. ಏನು ಮಗುವಿಗೆ 9 ತಿಂಗಳಿಗೆ ಹಾಲು ಹಲ್ಲುಗಳು ಬರ್ತವೆ, ಆ ಹಾಲು ಹಲ್ಲುಗಳು 2 ವರ್ಷದ ನಂತರ, ಅಂದ್ರೆ 6ನೇ ವಯಸ್ಸಿನ ನಂತರ 2ನೇ ವರ್ಷಕ್ಕೆ ಬಂದಾಗ ಮಗು ಹಾಲು ಹಲ್ಲುಗಳು ಒಂದೊಂದಾಗಿ ಉದುರಲಿಕ್ಕೆ ಸ್ಟಾರ್ಟ್ ಆಗಿ ಹೊಸ ಹಲ್ಲುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಹಂತದಲ್ಲಿ ಮಗು ಏನ್ ಮಾಡ್ತದೆ? ಓಡಾಡುವುದು, ನೆಗೆಯುವುದು, ಇಳಿಯುವುದು, ಹತ್ತುವುದು, ಎಸೆಯುವುದು ಮುಂತಾದ ಕಾರ್ಯಗಳನ್ನ ಮಾಡ್ತದೆ. ದೈಹಿಕ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಡಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಡಿ ಹತ್ಕೊಳ್ಳೋದು, ಎಲ್ಲ ಕಿಟಕಿ ಹತ್ತೋದು, ಬೆಂಚನ್ನ ಹತ್ತೋದು, ಅಥವಾ ಮನೆಯಲ್ಲಿರುವಂತಹ ಸೋಫಾ ಸೆಟ್ಗಳನ್ನ ಹತ್ಕೊಳ್ಳುವಂಥದ್ದು, ಅಥವಾ ಇನ್ಯಾವುದೇ ವಸ್ತುವನ್ನ ಎಳೆದು ಮುಟ್ಟುವಂತಹ ಒಂದು ಪ್ರವೃತ್ತಿ, ಓಡುವಂತಹ ಒಂದು ಪ್ರವೃತ್ತಿ ಪ್ರಾರಂಭವಾಗ್ತದೆ ಎಂದು ಕೂಡ ಹೇಳಲಾಗ್ತದೆ. ಮಗುವಿನಲ್ಲಿ ಸ್ವತಃ ಆಹಾರ ಸೇವನೆ, ಉಡುಗೆ ಧರಿಸುವುದು, ಸ್ನಾನ ಮಾಡುವುದು, ಆಟವಾಡುವುದು, ಈ ಎಲ್ಲಾ ಲಕ್ಷಣಗಳು ಕೂಡ ಮಗುವಿನಲ್ಲಿ ಕಂಡುಬರ್ತವೆ. ಏನು 2 ವರ್ಷ, 3 ವರ್ಷ ಮತ್ತು 4, 5ನೇ ವರ್ಷಕ್ಕೆ, 5 ಅಥವಾ 6ನೇ ವರ್ಷಕ್ಕೆ ಮಗು ಏನ್ ಮಾಡ್ತದೆ? ತನ್ನ ಬಟ್ಟೆಗಳನ್ನು ತಾನೇ ಹಾಕೊಳ್ಳಿಕ್ಕೆ ಪ್ರಾರಂಭಿಸ್ತದೆ ಮತ್ತು ಸ್ನಾನ ಮಾಡುವುದನ್ನು ಕೂಡ ಕಲಿತದೆ, ಊಟ ಮಾಡುವುದನ್ನು ಕೂಡ ಕಲಿತದೆ. ಮಗು 2 ಅಥವಾ 3ನೇ ವರ್ಷಕ್ಕೆ ಊಟ ಮಾಡುವುದನ್ನ ಕಲಿತದೆ ಎಂದು ಕೂಡ ಹೇಳುತ್ತೆ. ತನ್ನ ಎಲ್ಲಾ ಕೆಲಸಗಳನ್ನ ಸ್ವತಃ ತಾನೇ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭಿಸ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಬುದ್ಧಿಯ ವಿಕಾಸ, ಎರಡನೇ ಯಾವ ವಿಕಾಸ? ಬುದ್ಧಿಯ ವಿಕಾಸ, ಬೌದ್ಧಿಕ ವಿಕಾಸ ಎಂದು ಕೂಡ ಹೇಳಬಹುದು. ಬೌದ್ಧಿಕ ವಿಕಾಸ, ಬೌದ್ಧಿಕ ವಿಕಾಸ. ಇಲ್ಲಿ ಬೌದ್ಧಿಕ ವಿಕಾಸ, ಮಗುವಿನ ಬೌದ್ಧಿಕ ವಿಕಾಸ ಹೆಚ್ಚು ಚುರುಕಾಗಿರುತ್ತದೆ. ಮಗುವಿನ ಬೌದ್ಧಿಕ ವಿಕಾಸ ಏನಾಗಿರುತ್ತದೆ? ಹೆಚ್ಚು ಚುರುಕಾಗಿರುತ್ತದೆ. ಮಗು ತನ್ನ ಪರಿಸರವನ್ನ ಅನ್ವೇಷಿಸಲು ಪ್ರಾರಂಭಿಸ್ತಾನೆ. ಮಗು ತನ್ನ ಪರಿಸರವನ್ನು ಏನ್ ಮಾಡ್ತಾನೆ? ಅನ್ವೇಷಿಸಲು ಪ್ರಾರಂಭಿಸ್ತಾನೆ ಮತ್ತು ಹೊಸ ಅನುಭವಗಳನ್ನ ಪಡಿತಾನೆ. ಹೊಸ ಅನುಭವಗಳನ್ನ ಪಡಿತಾನೆ ಎಂದು ಕೂಡ ಹೇಳಬಹುದು. ಮಗು ಭೌತಿಕ ಹಾಗೂ ಸಾಮಾಜಿಕ ನೈಜತೆಯ ಪರಿಕಲ್ಪನೆಗಳನ್ನ ಬೆಳೆಸಿಕೊಳ್ತಾನೆ. ಭೌತಿಕ ನೈಜತೆ ಏನು, ನಿಜವಾದ ಏನು ಅನ್ನೋದು ತಿಳ್ಕೊಳ್ಳಿಕ್ಕೆ ಕಲಿಸ್ತಿದ್ದಾನೆ. ಇನ್ನು ಗಾತ್ರ, ಆಕಾರ, ಬಣ್ಣ ಇವುಗಳನ್ನ ಗುರುತಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಗಾತ್ರ, ಆಕಾರ, ಬಣ್ಣಗಳನ್ನ ಬೌದ್ಧಿಕ ವಿಕಾಸದಲ್ಲಿ ಮಗುವಿಗೆ ಗೊತ್ತಾಗ್ತದೆ. ಗಾತ್ರ ಯಾವುದು, ಆಕಾರ ಯಾವುದು, ಬಣ್ಣ ಯಾವುದು ಕೂಡ ಗೊತ್ತಾಗ್ತದೆ. ಮಗು ಏನ್ ಮಾಡ್ತದೆ? ಆ ಚಿತ್ರಗಳನ್ನ ಬೆಳೆಸಲಿಕ್ಕೆ ಅಥವಾ ಅಕ್ಷರಗಳನ್ನ ಬರೀಲಿಕ್ಕೆ ಪ್ರಾರಂಭಿಸ್ತದೆ. ಅಕ್ಷರಗಳನ್ನ ಬರೀಲಿಕ್ಕೆ ಏನ್ ಮಾಡ್ತದೆ? ಪ್ರಾರಂಭಿಸ್ತದೆ. ವಸ್ತುಗಳನ್ನ ಗುರುತಿಸುವುದು ಇಲ್ಲಿ ಸಾಧ್ಯವಾಗ್ತದೆ ಎಂದು ಕೂಡ ಹೇಳುತ್ತೆ. ಇನ್ನು ಚಟುವಟಿಕೆಯಲ್ಲಿ ಹೆಚ್ಚು ಪಾಲ್ಗೊಳ್ಳುತ್ತದೆ. ಮಗು ಏನ್ ಮಾಡ್ತದೆ? ಚಟುವಟಿಕೆಯಲ್ಲಿ ಹೆಚ್ಚು ಪಾಲ್ಗೊಳ್ಳುತ್ತದೆ ಎಂದು ಕೂಡ ಹೇಳಬಹುದು. ತನ್ನ ಪರಿಸರದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಮಗು ಪ್ರಶ್ನೆಗಳನ್ನ ಮಾಡ್ತಾರೆ. ನೋಡ್ರಿ, ಈಗ ಒಂದು ಮಗುವನ್ನು ಕರೆದುಕೊಂಡು ಮಾರ್ಕೆಟ್ಗೆ ಅಥವಾ ಇನ್ಯಾವುದೋ ಸ್ಥಳಕ್ಕೆ ಹೋದಾಗ ಅಲ್ಲಿಯ ವಸ್ತುಗಳ ಕುರಿತು ಕುತೂಹಲ ಮೂಡುತ್ತದೆ. ಅದರ ಬಗ್ಗೆ ತಂದೆ ತಾಯಿಗಳಿಗೆ ಏನ್ ಮಾಡ್ತಾರೆ? ಪ್ರಶ್ನೆಗಳನ್ನ ಕೇಳ್ತಾರೆ. ನಮ್ಮ ತಂದೆ ತಾಯಿಗಳು ಏನ್ ಮಾಡ್ಬೇಕು ಅಂತಂದ್ರೆ, ಮಗು ಏನು ಪ್ರಶ್ನೆಗಳನ್ನ ಕೇಳ್ತದೆಯೋ ಅದಕ್ಕೆ ಸೂಕ್ತವಾದ ಉತ್ತರಗಳನ್ನ ನೀಡಿ ಮಗುವಿನ ಕುತೂಹಲಕ್ಕೆ ಏನು ಕುತೂಹಲದ ಪ್ರಶ್ನೆಗಳನ್ನ ಕೇಳ್ತದೆಯೋ ಅದಕ್ಕೆ ಸರಿಯಾಗಿ ಉತ್ತರಗಳನ್ನ ನೀಡಬೇಕು ಎಂದು ಕೂಡ ಹೇಳುತ್ತೆ. ಭಾಷೆಯಲ್ಲಿ, ಚಿತ್ರಗಳಲ್ಲಿ, ಆಟಗಳಲ್ಲಿ ಮತ್ತು ಸಮಸ್ಯೆ ಪರಿಹಾರದ ಸಂದರ್ಭಗಳಲ್ಲಿ ತನ್ನದೇ ಆದ ಸಂಕೇತಗಳನ್ನ ಬಳಸ್ತದೆ. ಸಮಸ್ಯೆ ಪರಿಹಾರದ ಸಂದರ್ಭಗಳಲ್ಲಿ ಏನ್ ಮಾಡ್ತದೆ? ತನ್ನದೇ ಆದ ಸಂಕೇತಗಳನ್ನ ಬಳಸ್ತದೆ. ಹೊಸ ಪರಿಕಲ್ಪನೆಗಳು ರೂಪಿತವಾಗುವುದು ಈ ಹಂತದ ಜ್ಞಾನಾತ್ಮಕ ವಿಕಾಸದ ಪ್ರಮುಖ ಹಂತ. ಹೊಸ ಪರಿಕಲ್ಪನೆಗಳು ಕೂಡ ಇಲ್ಲಿ ಏನಾಗ್ತವೆ? ರೂಪಿತವಾಗ್ತವೆ ಎಂದು ಕೂಡ ಹೇಳುತ್ತೆ.
ಹೊಸ ಪರಿಕಲ್ಪನೆಗಳು ಕೂಡ ಏನಾಗ್ತವೆ, ರೂಪಿತವಾಗ್ತವೆ ಅನ್ನೋದು ಕೂಡ ಹೇಳಬಹುದು. ಇನ್ನು ಸಾಮಾಜಿಕ ವಿಕಾಸ, ಭೌತಿಕ ವಿಕಾಸ ಅಂತ ಗೊತ್ತಾಯ್ತು. ಇಲ್ಲಿ ಮಗುವಿನ ಭೌತಿಕ ವಿಕಾಸ ಹೆಚ್ಚು ಚುರುಕಾಗಿರುತ್ತೆ, ಮಗು ಹೆಚ್ಚು ಚಟುವಟಿಕೆಯಿಂದ ಇರ್ತದೆ, ಬುದ್ಧಿಯ ವಿಕಾಸ ಆಗ್ತದೆ ಅನ್ನೋದು ಕೂಡ ಹೇಳಬಹುದು. ಇನ್ನು ಸಾಮಾಜಿಕ ವಿಕಾಸ, ಈ ಹಂತದಲ್ಲಿ ಮಕ್ಕಳು ಸ್ವಾಯತ್ತತೆಯ ಭಾವನೆಯನ್ನ ಸ್ವಯಂ ಪ್ರೇರಿತವಾಗಿ ಸ್ವತಂತ್ರವಾಗಿ ಇರುವಂತಹ ಒಂದು ಪ್ರವೃತ್ತಿಯನ್ನ ಬೆಳೆಸುವಂತಹ. ಮೊದಲು ಅವರನ್ನ ಎತ್ಕೊಂಡು ಹೋಗ್ಬೇಕಾಗ್ತದೆ, ನಂತರ 2-3 ವರ್ಷ ಆದ್ರೆ ತಾವು ನಡ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭಿಸ್ತಾರೆ, ಸ್ವತಂತ್ರತೆಯನ್ನ ಬಯಸ್ತಾರೆ ಮಗು ಸಾಮಾಜಿಕವಾಗಿ. ಮತ್ತು ಮಗುವಿನ ಸಾಮಾಜಿಕ ಪರಿಸರ ಮನೆಯಿಂದ ಹೊರಗೆ ವಿಸ್ತರಿಸ್ತದೆ. ಏನು ಮನೆಯಲ್ಲಿ ಇರುವಂತಹ ಮಗು ಸಮಾಜದಲ್ಲಿ ಬೆಳೆಯಲಿಕ್ಕೆ ಪ್ರಾರಂಭಿಸಿದೆ. 2-3 ವರ್ಷ ಆದ್ಮೇಲೆ ಮಗು ತಿರುಗಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಓಡಾಟವನ್ನು ಸ್ಟಾರ್ಟ್ ಆಗ್ತದೆ. ಹತ್ತಿರದ ಪಕ್ಕದಲ್ಲಿ ಮನೆಯಲ್ಲಿ ಒಂದು ಮಗು ಇದೆ, ಆ ಮಗುವಿನ ಜೊತೆ ಗೆಳೆತನವನ್ನ ಬಯಸ್ತದೆ. ಆ ಮಗುವಿನ ಜೊತೆ ಏನ್ ಮಾಡ್ತದೆ, ಗೆಳೆತನವನ್ನ ಬಯಸ್ತದೆ ಎಂದು ಕೂಡ ಹೇಳುತ್ತೆ. ಇನ್ನು ಲಿಂಗ ಭೇದವಿಲ್ಲದೆ ಒಟ್ಟಿಗೆ ಆಟ, ಲಿಂಗ ಭೇದ ಇಲ್ಲದೆ ಏನಂತಂದ್ರೆ ಹೆಣ್ಣು ಮತ್ತು ಗಂಡು ಎನ್ನುವಂತಹ ಭೇದ ಭಾವನೆ ಇಲ್ಲದೆ ಮಕ್ಕಳು ಒಟ್ಟಿಗೆ ಆಟ ಆಡಲಿಕ್ಕೆ ಪ್ರಾರಂಭಿಸ್ತಾರೆ ಎಂದು ಕೂಡ ಹೇಳಬಹುದು. ಮಗುವಿನಲ್ಲಿ ಅಹಂ ಕೇಂದ್ರಿತ ಪ್ರವೃತ್ತಿ ಕಡಿಮೆ ಆಗ್ತದೆ, ಎಲ್ಲರ ಜೊತೆ ಹೊಂದಿಕೊಂಡು ಮಾಡುವಂಥದ್ದು ಅಹಂ ಕೇಂದ್ರಿತ ಪ್ರವೃತ್ತಿ ಏನಾಗಿರುತ್ತೆ, ಕಡಿಮೆ ಆಗ್ತದೆ ಎಂದು ಕೂಡ ಹೇಳುತ್ತೆ. ಮಾಯಾಲೋಕದ ಕಥೆಗಳು, ಹಾಸ್ಯ ಕಥೆಗಳು ಮತ್ತು ಪ್ರಾಣಿಗಳ ಕಥೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ತಾಳ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಮೊದಲು ಏನಾಗ್ತಿತ್ತು, ಹಳೆಯ ಕಾಲದಲ್ಲಿ ಅಜ್ಜಿಯ ಕಥೆಗಳನ್ನ ಕೇಳ್ತಾರೆ. ಆದ್ರೆ ಇತ್ತೀಚೆಗೆ ಏನಂತಂದ್ರೆ ಕಥೆ ಹೇಳುವ ಅಜ್ಜಿನೇ ಮನೆಯಲ್ಲಿ ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಮಕ್ಕಳು ಈಗ ಏನ್ ಮಾಡ್ತಾರೆ, ಟಿವಿಯನ್ನ ನೋಡ್ತಾರೆ. ಟಿವಿಯಲ್ಲಿ ಬರುವಂತಹ ಕಾರ್ಟೂನ್ಗಳನ್ನ, ಚಿತ್ರಗಳನ್ನ ನೋಡಿ ಕಲಿತಾರೆ ಮತ್ತು ಅಲ್ಲಿ ಬರುವಂತಹ ಕಥೆಗಳನ್ನು ಕೂಡ ತಿಳ್ಕೊಳ್ತಾರೆ. ಇವನ್ನ ಹೆಚ್ಚು ಆಸಕ್ತಿಯಿಂದ ತಿಳ್ಕೊಳ್ತಾರೆ ಎಂದು ಕೂಡ ಹೇಳಬಹುದು. ಇನ್ನು ಸಂವೇಗಾತ್ಮಕ ವಿಕಾಸ ಬರುತ್ತೆ. ನಾಲ್ಕನೇದಾಗಿ ಸಂವೇಗಾತ್ಮಕ ವಿಕಾಸ. ಸಂವೇಗಾತ್ಮಕ ವಿಕಾಸ ಎನ್ನುವುದು ಕೂಡ ಬರ್ತದೆ. ಸಂವೇಗಾತ್ಮಕ ವಿಕಾಸ ಇಲ್ಲಿ ಪೂರ್ವ ಬಾಲ್ಯಾವಸ್ಥೆಯ ಮಕ್ಕಳು ವಿವಿಧ ಭಾವನಾತ್ಮಕ ಅಂಶಗಳನ್ನ ಅಭಿವ್ಯಕ್ತಗೊಳಿಸ್ತಾರೆ. ವಿವಿಧ ಭಾವನಾತ್ಮಕ ಅಂಶಗಳನ್ನ ಏನ್ ಮಾಡ್ತಾರೆ, ಅಭಿವ್ಯಕ್ತಗೊಳಿಸ್ತಾರೆ ಎನ್ನುವುದು ಕೂಡ ಹೇಳುತ್ತೆ. ತಮ್ಮ ತಂದೆ ತಾಯಿಗಳೊಂದಿಗೆ ಹೆಚ್ಚು ಆತ್ಮೀಯ ಸಂಬಂಧವನ್ನ ಹೊಂದಿರ್ತಾರೆ. ಸಾಮಾಜಿಕ ಸಂವೇಗಾತ್ಮಕದಲ್ಲಿ ಏನಾಗ್ತದೆ, ತಮ್ಮ ತಂದೆ ತಾಯಿಗಳಿಗೆ ಹೆಚ್ಚು ಆತ್ಮೀಯ ಸಂಬಂಧವನ್ನ ಹೊಂದಿರ್ತಾರೆ ಅನ್ನೋದು ಕೂಡ ಹೇಳುತ್ತೆ. ತಮ್ಮ ಭಾವೋದ್ವೇಗದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ಹೊಂದಲಿಕ್ಕೆ ಪ್ರಯತ್ನಿಸ್ತಾರೆ. ಈ ಹಂತದಲ್ಲಿ ಮಗುವಿಗೆ ಏನಾಗ್ತದೆ ಅಂದ್ರೆ ಭಯ, ಮಗುವಿನಲ್ಲಿ ಮೊಟ್ಟಮೊದಲು ಕಂಡುಬರುವಂತದ್ದು ಏನಂತಂದ್ರೆ ಭಯ ಪ್ರವೃತ್ತಿ ಕಂಡುಬರ್ತದೆ. ಅಂದ್ರೆ ಮಕ್ಕಳು ತಮಗೆ ಪರಿಚಯವಿಲ್ಲದ ವ್ಯಕ್ತಿಗಳನ್ನ ಕಂಡಾಗ ಅಥವಾ ಇನ್ಯಾರನ್ನು ದಷ್ಟಪುಷ್ಟವಾಗಿ ಇದ್ದಂತಹ ವ್ಯಕ್ತಿಗಳನ್ನ ಕಂಡಾಗ ಭಯ ಪಡ್ತಾರೆ ಎಂದು ಕೂಡ ಹೇಳಬಹುದು. ಅದರ ಜೊತೆಯಲ್ಲಿ ರಾತ್ರಿಯಲ್ಲಿ ಹೊರಗಡೆ ಹೋಗ್ಲಿಕ್ಕೆ, ರಾತ್ರಿಯಲ್ಲಿ ಹೊರಗಡೆ ಹೋಗಲು ಭಯವನ್ನ ಪಡ್ತಾರೆ. ರಾತ್ರಿಯಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಏನ್ ಮಾಡ್ತಾರೆ, ಭಯವನ್ನ ಪಡ್ತಾರೆ ಎಂದು ಕೂಡ ಹೇಳಬಹುದು. ಇನ್ನು ಕತ್ತಲು ಕೋಣೆ ಕಂಡರೂ ಕೂಡ ಭಯವನ್ನ ವ್ಯಕ್ತಪಡಿಸ್ತಾರೆ. ಕತ್ತಲು ಕೋಣೆಯನ್ನು ಕಂಡರೂ ಕೂಡ ಏನ್ ಮಾಡ್ತಾರೆ, ಭಯವನ್ನ ವ್ಯಕ್ತಪಡಿಸ್ತಾರೆ ಎಂದು ಕೂಡ ಹೇಳಬಹುದು. ಇನ್ನು ಕೋಪ, ಬರುವಂತದ್ದು ಕೋಪ. ಸಮಯಕ್ಕೆ ಸರಿಯಾಗಿ ಆಹಾರ ದೊರಕದಿದ್ದಾಗ, ಸಮಯಕ್ಕೆ ಸರಿಯಾಗಿ ಏನ್ ಮಾಡುವುದಿಲ್ಲ, ಆಹಾರ ದೊರಕದಿದ್ದಾಗ ಅಥವಾ ತನ್ನ ವಸ್ತುವನ್ನ ಇನ್ನೊಬ್ಬರು ತೆಗೆದುಕೊಂಡಾಗ ಮಗುವಿಗೆ ಕೋಪ ಬರ್ತದೆ ಎಂದು ಕೂಡ ಹೇಳಬಹುದು. ಅಂದ್ರೆ ಸಾಕಷ್ಟು ಕೋಪ ಬರ್ತದೆ. ಇನ್ನು ತನ್ನ ವಸ್ತುಗಳನ್ನ ಬೇರೆಯವರು ಪಡೆದುಕೊಂಡಾಗ ಕೂಡ ಕೋಪವನ್ನ ಮಾಡ್ಕೊಳ್ತದೆ. ಅಸೂಯೆ. ಈಗ ನೋಡ್ರಿ, ಮನೆಯಲ್ಲಿ ಮೊದಲ ಮಗು ಇರ್ತದೆ, 3 ವರ್ಷ ಅಥವಾ 4 ವರ್ಷದ ಮಗು ಇರ್ತದೆ ಅಂತ ತಿಳ್ಕೊಳ್ಬೇಕು.
ಈ ಪೂರ್ವ ಬಾಲ್ಯಾವಸ್ಥೆ ಮತ್ತೊಂದು ಮಗುವಿನ ಜನನ ಆಗ ಮಗುವಿಗೆ ಏನಾಗ್ತದೆ, ತಂದೆ ತಾಯಿಗಳು ತನ್ನ ಪ್ರೀತಿಯನ್ನ ಕಡಿಮೆ ಮಾಡ್ತಾರೆ ಎನ್ನುವಂತಹ ಭಾವನೆ ಬೆಳೆಯುತ್ತೆ. ತಂದೆ ತಾಯಿಗಳು ತನ್ನ ಪ್ರೀತಿಯನ್ನು ಏನ್ ಮಾಡ್ತಾರೆ, ಕಡಿಮೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಭಾವನೆ ಬೆಳೆಯುತ್ತೆ. ಆಗ ಏನಾಗ್ತದೆ ಹೇಳಿದ್ರೆ ಮಗುವಿಗೆ ಅಸೂಯೆ ಸ್ಟಾರ್ಟ್ ಆಗ್ತದೆ. ಆ ಮಗುವನ್ನ ಚಿವುಟುವುದು ಅಥವಾ ಹೊಡೆಯುವುದು ಬಡಿಯುವುದು ಸ್ಟಾರ್ಟ್ ಆಗ್ತದೆ. ಇದು ಮಕ್ಕಳಿಗೆ ಕಂಡು ಬರುವಂತಹ ಪ್ರವೃತ್ತಿ ಅಸೂಯೆ. ಅಥವಾ ಇನ್ನೊಂದು ಮಗುವನ್ನ ನೋಡಿ ಅಸೂಯೆ ಪಡುವಂತಹ ಪ್ರವೃತ್ತಿ ಇನ್ನೊಂದು ಮಗುವನ್ನ ತನ್ನ ತಂದೆ ತಾಯಿಗಳು ವ್ಯಕ್ತ ಮಾಡಿದಾಗ ಅಥವಾ ಅದಕ್ಕೆ ಹೆಚ್ಚು ಪ್ರೀತಿಯನ್ನು ತೋರಿದಾಗ ಮಗುವಿಗೆ ಸಹಜವಾಗಿ ಏನಾಗ್ತದೆ, ಅಸೂಯೆ ಪ್ರವೃತ್ತಿ ಬರ್ತದೆ ಎಂದು ಕೂಡ ಹೇಳುತ್ತೆ. ಇನ್ನು ಕುತೂಹಲ ಇರ್ತದೆ ಎಂದು ಕೂಡ ಹೇಳಬಹುದು. ಮಗುವಿಗೆ ಏನಾಗ್ತದೆ ಹೇಳಿದ್ರೆ ಹೆಚ್ಚು ಕುತೂಹಲ ಪ್ರವೃತ್ತಿಗಳು ಕಂಡು ಬರ್ತದೆ ಎಂದು ಕೂಡ ಹೇಳಬಹುದು. ಇನ್ನು ತನ್ನ ತಂಗಿ ತಮ್ಮಂದಿರ ಜೊತೆಗೂ ಹಾಗೂ ಪ್ರವೃತ್ತಿಯನ್ನು ಕಾಣಿಸ್ತದೆ. ಇನ್ನು ಕುತೂಹಲ ಏನೆಲ್ಲಾದರೂ ಯಾವುದಾದರೂ ವಸ್ತುವಿನ ಬಗ್ಗೆ ಕುತೂಹಲವನ್ನ ವ್ಯಕ್ತಪಡಿಸುತ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಪ್ರೀತಿ ವಿಶ್ವಾಸ, ಹಿರಿಯರಿಂದ, ಪೋಷಕರಿಂದ, ಸಂಬಂಧಿಕರಿಂದ ಮಗು ಏನ್ ಬಯಸ್ತದೆ ಅಂತಂದ್ರೆ ಪ್ರೀತಿ ವಿಶ್ವಾಸವನ್ನ ಬಯಸ್ತದೆ. ಅಂದ್ರೆ ತನ್ನನ್ನೇ ಪ್ರೀತಿಸಬೇಕು, ಇನ್ನೊಂದು ಮಗುವನ್ನ ಎತ್ಕೊಳ್ಬಾರದು, ತನ್ನನ್ನ ಹೆಚ್ಚು ಮಾತನಾಡಿಸಬೇಕು ಎನ್ನುವಂತಹ ಪ್ರವೃತ್ತಿ ಈ ಸಮಯದಲ್ಲಿ ಬರ್ತದೆ ಎಂದು ಕೂಡ ಹೇಳಬಹುದು. ಹೆಚ್ಚು ಪ್ರವೃತ್ತಿ ತನ್ನನ್ನ ಪ್ರೀತಿಸಬೇಕು ಎನ್ನುವಂತಹ ಭಾವನೆ. ಮಕ್ಕಳು ತಮ್ಮ ಪೋಷಕರ ಜೊತೆ ಅತ್ಯಂತ ಆತ್ಮೀಯತೆಯ ಭಾವನೆಯನ್ನ ಹೊಂದಿರ್ತಾರೆ. ತಮ್ಮ ಪೋಷಕರ ಜೊತೆ ಏನಾಗಿರ್ತಾರೆ, ಅತ್ಯಂತ ಆತ್ಮೀಯ ಭಾವನೆಯನ್ನ ಹೊಂದಿರ್ತಾರೆ ಎಂದು ಕೂಡ ಹೇಳಬಹುದು. ಇನ್ನು ಮಕ್ಕಳು ತಾಯಿಯ ಜೊತೆಗೆ ಆತ್ಮೀಯತೆ ಹೊಂದಿದ್ದರೆ ಹೆಣ್ಣು ಮಕ್ಕಳು ತಂದೆಯೊಂದಿಗೆ ಆತ್ಮೀಯತೆಯನ್ನ ಹೊಂದಿರ್ತಾರೆ. ಇನ್ನು ಇಲ್ಲಿ ಏನಾಗ್ತದೆ, ಈಗ ಸಾಮಾನ್ಯವಾಗಿ ಗಂಡು ಮಕ್ಕಳು ಏನ್ ಮಾಡ್ತಾರೆ, ತಾಯಿಯ ಜೊತೆ ಹೆಚ್ಚಿನ ಆತ್ಮೀಯತೆಯನ್ನ ಹೊಂದಿರ್ತಾರೆ. ಹೆಣ್ಣು ಮಕ್ಕಳು ತಂದೆಯ ಜೊತೆ ಹೆಚ್ಚು ಆತ್ಮೀಯತೆಯನ್ನ ಹೊಂದಿರ್ತಾರೆ. ಅಂದ್ರೆ ನೋಡಿ ಇಲ್ಲಿ ಏನಾಗ್ತದೆ, ತಂದೆ ಮಗಳನ್ನ ಅತ್ಯಂತ ಪ್ರೀತಿಸ್ತಾರೆ, ತಾಯಿ ಗಂಡು ಮಗನನ್ನ ಏನ್ ಮಾಡ್ತಾರೆ, ಅತ್ಯಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ತಾರೆ ಎಂದು ಕೂಡ ಹೇಳಬಹುದು. ಇನ್ನು ಇಲ್ಲಿ ಶೈಕ್ಷಣಿಕ ಪ್ರಾಮುಖ್ಯತೆ ಏನಪ್ಪ, ಇದರ ಶೈಕ್ಷಣಿಕ ಪ್ರಾಮುಖ್ಯತೆ ಏನು? ಪೂರ್ವ ಬಾಲ್ಯಾವಸ್ಥೆಯಲ್ಲಿ 2 ರಿಂದ 6 ವರ್ಷದವರೆಗೆ ಮಗುವಿಗೆ ಶೈಕ್ಷಣಿಕ ಪ್ರಾಮುಖ್ಯತೆ ಅಂದ್ರೆ ಮಕ್ಕಳಿಗೆ ಕುಟುಂಬದಲ್ಲಿ ಉತ್ತಮ ಆರೋಗ್ಯಕರ ಪರಿಸರವನ್ನ ಒದಗಿಸಬೇಕು. ಇಲ್ಲಿ ಶೈಕ್ಷಣಿಕ ಅಂದ್ರೆ ತಾಯಿಯೇ ಮೊದಲ ಗುರು ಎಂದು ಹೇಳ್ತಾರೆ. ಈ ವಯಸ್ಸಿನಲ್ಲಿ ತಾಯಿ ಎಲ್ಲವನ್ನೂ ಮಕ್ಕಳಿಗೆ ಒಳ್ಳೆಯ ಗುಣಗಳನ್ನ ಹೇಳ್ತಾರೆ. ಈಗ ನಿಮಗೆ ಗೊತ್ತಿರಬಹುದು, ನಿಮ್ಮ ಪಾಠದಲ್ಲಿ ಒಂದು ಬರ್ತದೆ, ಇತಿಹಾಸ ಪಾಠವನ್ನು ಓದಿದಾಗ ಶಿವಾಜಿಯ ಬಗ್ಗೆ ಬರ್ತದೆ. ಶಿವಾಜಿಯ ತಾಯಿ ಜೀಜಾಬಾಯಿ ಏನ್ ಮಾಡ್ತಾ ಇದ್ದಂದ್ರೆ ತನ್ನ ಮಗನಿಗೆ ರಾಮಾಯಣ ಮಹಾಭಾರತ ಕಥೆಗಳನ್ನ ಹೇಳ್ತಾ ಇದ್ರು ಎಂದು ಕೂಡ ಹೇಳಲಾಗ್ತದೆ. ಇದರಿಂದ ಆತನಿಗೆ ತಾನು ಮುಂದೆ ಈ ರೀತಿ ಆಗಬೇಕೆನ್ನುವಂತಹ ಭಾವನೆ ಬಂತು ಎಂದು ಕೂಡ ಹೇಳಬಹುದು. ಇನ್ನು ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಮಕ್ಕಳೊಂದಿಗೆ ಏನ್ ಮಾಡಬೇಕು, ಪ್ರೀತಿ ವಿಶ್ವಾಸದಿಂದ ಇರಬೇಕು. ಮಕ್ಕಳ ಕುತೂಹಲ ಪ್ರೋತ್ಸಾಹಿಸಿ ಅವರ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಕೊಡಬೇಕು. ಮಕ್ಕಳ ಕುತೂಹಲವನ್ನು ಪ್ರೋತ್ಸಾಹಿಸಿ ಮಾಡಬೇಕು, ಸೂಕ್ತ ಉತ್ತರವನ್ನ ಕೊಡಬೇಕು ಎಂದು ಕೂಡ ಹೇಳಲಾಗಿದೆ. ಏನು ಪ್ರಶ್ನೆಗಳನ್ನ ಕೇಳ್ತಾರೋ ಆ ಮಕ್ಕಳಿಗೆ ಸೂಕ್ತ ಉತ್ತರವನ್ನ ನೀಡಬೇಕು ಎಂದು ಕೂಡ ಹೇಳಬೇಕು. ಒಳ್ಳೆಯ ಮಾತುಗಳು, ಒಳ್ಳೆಯ ಕೆಲಸ ಕಾರ್ಯಗಳನ್ನ ಹೇಳ್ಕೊಳ್ಬೇಕು. ಒಳ್ಳೆಯ ಮಾತುಗಳು ಮತ್ತು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಹೇಳ್ಕೊಳ್ಬೇಕು. ಪ್ರೀತಿ ವಿಶ್ವಾಸದಿಂದ ಕೂಡಿದ ವಾತಾವರಣವನ್ನ ಬೆಳೆಸಬೇಕು. ಮಗುವಿನ ಪ್ರೀತಿ ವಿಶ್ವಾಸದಿಂದ ಕೂಡಿದಂತಹ ಒಂದು ವಾತಾವರಣವನ್ನ ಬೆಳೆಸಬೇಕು ಎಂದು ಕೂಡ ಹೇಳಬಹುದು. ಇದು ಶೈಕ್ಷಣಿಕ ಪ್ರಾಮುಖ್ಯತೆ ಎಂದು ಕೂಡ ಹೇಳಲಾಗ್ತದೆ. ನಾನು ಹೇಳಿದೆ ಪೂರ್ವ ಬಾಲ್ಯಾವಸ್ಥೆ ಅಂದರೆ ಏನು ಅಂತ ಹೇಳಿದೆ. ಇಲ್ಲಿ ಪೂರ್ವ ಬಾಲ್ಯಾವಸ್ಥೆ ದೈಹಿಕ ವಿಕಾಸ, ಬೌದ್ಧಿಕ ವಿಕಾಸ, ಸಾಮಾಜಿಕ ವಿಕಾಸ ಎಂದು ಕೂಡ ಬರ್ತದೆ. ದೈಹಿಕ ವಿಕಾಸ, ಸಾಮಾಜಿಕ ವಿಕಾಸ ಎಂದು ಕೂಡ ಬರ್ತದೆ. ಇಲ್ಲಿ ದೈಹಿಕ ವಿಕಾಸ, ದೇಹದ ವಿಕಾಸ ಆಗ್ತದೆ ಎಂದು ಕೂಡ ಹೇಳಿದೆ. ಬೆಳವಣಿಗೆ ನಿಧಾನಗತಿಯಲ್ಲಿದ್ದರೂ ಕೂಡ ವರ್ಷಕ್ಕೆ ಸರಾಸರಿ 2 ರಿಂದ 2.5 ಕಿಲೋದಿಂದ 3 ಕಿಲೋದಷ್ಟು ಸರಾಸರಿ ತೂಕ ಆಗ್ತದೆ.
3 ಅಂಗುಲದಷ್ಟು ಎತ್ತರವನ್ನ ಬೆಳೀತಾರೆ ಎಂದು ಕೂಡ ಹೇಳಲಾಗ್ತದೆ. ಮಕ್ಕಳು ಎತ್ತರವಾಗ್ತಾ ಹೋಗ್ತಾರೆ ಎಂದು ಕೂಡ ಹೇಳಲಾಗ್ತದೆ. ಇನ್ನು ಮಕ್ಕಳು ಏನ್ ಮಾಡ್ತಾರೆ ಕೇಳಿದ್ರೆ, ಈ ಬೌದ್ಧಿಕ ದೈಹಿಕ ವಿಕಾಸದಲ್ಲಿ ಮಗುವಿನ ಸ್ನಾಯುಗಳು ಶೀಘ್ರಗತಿಯಲ್ಲಿ ಬೆಳೆಯುತ್ತವೆ. ಮಗುವಿನ ಸ್ನಾಯುಗಳು ಏನಾಗ್ತದೆ, ಶೀಘ್ರಗತಿಯಲ್ಲಿ ಬೆಳೆಯುತ್ತದೆ ಎಂದು ಕೂಡ ಹೇಳಬಹುದು. ಮಗು ತನ್ನ ಹಾಲು ಹಕ್ಕುಗಳನ್ನ ತನ್ನ 6ನೇ ವರ್ಷದ ಕೊನೆಯಲ್ಲಿ ತನ್ನ ಹಾಲು ಹಕ್ಕುಗಳನ್ನ ಕಳೆದುಕೊಳ್ಳುತ್ತಾನೆ ಎಂದು ಕೂಡ ಹೇಳಬಹುದು. ಈ ಹಂತದಲ್ಲಿ ಏರುವುದು, ನೆಗೆಯುವುದು, ಎಸೆಯುವುದು, ಹಿಡಿಯುವುದು ಮುಂತಾದ ಗತಿಶೀಲನ ಚಟುವಟಿಕೆಗಳು ಏನಾಗ್ತವೆ, ಕಂಡು ಬರ್ತದೆ ಎಂದು ಕೂಡ ಹೇಳುತ್ತೆ. ಮಗುವಿನಲ್ಲಿ ಸ್ವತಃ ಆಹಾರ ಸೇವನೆ, ಉಡುಗೆ ಧರಿಸುವುದು, ಸ್ನಾನ ಮಾಡುವುದು, ಆಟವಾಡುವುದು ಮುಂತಾದ ಪ್ರವೃತ್ತಿಗಳು ಕಂಡು ಬರ್ತವೆ ಎಂದು ಕೂಡ ಹೇಳುತ್ತೆ. ಇನ್ನು ಬೌದ್ಧಿಕ ವಿಕಾಸ ಇಲ್ಲಿ ಬುದ್ಧಿಯ ವಿಕಾಸ ಆಗ್ತಾ ಬರ್ತದೆ ಎಂದು ಕೂಡ ಹೇಳುತ್ತೆ. ಮಗುವಿನ ಬೌದ್ಧಿಕ ವಿಕಾಸ ಹೆಚ್ಚು ಚುರುಕಾಗಿರ್ತದೆ. ಈ ಅವಧಿಯಲ್ಲಿ ಏನಾಗ್ತದೆ, ಹೆಚ್ಚು ಚುರುಕಾಗಿರ್ತದೆ ಎಂದು ಕೂಡ ಹೇಳುತ್ತೆ. ಮಗುವಿನಲ್ಲಿ ಕುತೂಹಲ ಪ್ರವೃತ್ತಿ ಇರ್ತದೆ, ವಸ್ತುಗಳನ್ನ ಗುರುತಿಸ್ತದೆ, ಬಣ್ಣಗಳನ್ನ ಗುರುತಿಸ್ತದೆ, ಚಿತ್ರಗಳನ್ನ ಗುರುತಿಸ್ತದೆ. ಒಟ್ಟಿನಲ್ಲಿ ಮಗುವಿಗೆ ಏನಾಗಿರ್ತದೆ, ಬೌದ್ಧಿಕ ವಿಕಾಸವನ್ನ ಹೊಂದುತ್ತದೆ ಎಂದು ಕೂಡ ಹೇಳಬಹುದು. ಗಾತ್ರ, ಆಕಾರ, ಬಣ್ಣ, ಸಮಯ ಮತ್ತು ದೂರ ಮುಂತಾದ ಪರಿಕಲ್ಪನೆಗಳು ಕೂಡ ಬೆಳೆಯುತ್ತವೆ. ಸಮಯ ಮತ್ತು ದೂರ ಮುಂತಾದ ಪರಿಕಲ್ಪನೆಗಳು ಕೂಡ ಏನಾಗ್ತವೆ, ಬೆಳೆಯುತ್ತವೆ ಎಂದು ಕೂಡ ಹೇಳುತ್ತೆ. ಜ್ಞಾಪಕ ಶಕ್ತಿ ಹೆಚ್ಚಾಗಿರ್ತದೆ ಎಂದು ಕೂಡ ಹೇಳಬಹುದು. ಇನ್ನು ತನ್ನ ಪರಿಸರದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಮಾಡ್ತದೆ ಎಂದು ಕೂಡ ಹೇಳಬಹುದು. ಇಲ್ಲಿ ಸಾಮಾಜಿಕ ವಿಕಾಸ ಅಂದ್ರೆ ಸಮಾಜದಲ್ಲಿ ಅಂದ್ರೆ ಗೆಳೆಯರೊಂದಿಗೆ ಹೊಂದಿಕೊಳ್ಳುವ ಪ್ರವೃತ್ತಿಯನ್ನ ತಿಳ್ಕೊಳ್ತದೆ. ಗೆಳೆಯರೊಂದಿಗೆ ಏನ್ ಮಾಡ್ತದೆ, ಹೊಂದಿಕೊಳ್ಳುವ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ತದೆ ಎಂದು ಕೂಡ ಹೇಳುತ್ತೆ. ಗೆಳೆಯರ ಜೊತೆ ಬೆಳೆಯುತ್ತದೆ, ಅವರ ಜೊತೆ ಆಟ ಆಡಲಿಕ್ಕೆ ಬಯಸ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಸಂವೇದನಾತ್ಮಕ ವಿಕಾಸ, ಮಗು ತನ್ನ ತಂದೆ ತಾಯಿಯ ಜೊತೆ ಹೆಚ್ಚು ಆತ್ಮೀಯತೆಯಿಂದ ಇದ್ರೂ ಕೂಡ ಅಲ್ಲಿ ಏನಾಗ್ತದೆ, ಕೆಲವೊಂದ್ಸಲ ಮಗುವಿಗೆ ಭಯ ಏನಾಗ್ತದೆ. ಈ ಭಯ ಮಕ್ಕಳು ತಮಗೆ ಪರಿಚಯವಿಲ್ಲದ ವ್ಯಕ್ತಿಗಳನ್ನ ಕಂಡಾಗ ಭಯ ಪಡ್ತಾರೆ, ಅಥವಾ ಇನ್ಯಾವುದೋ ದೃಶ್ಯವನ್ನು ಅಥವಾ ಭಯ ಪಡುವಂತಹ ದೃಶ್ಯಗಳು, ಗುಡುಗು ಮಿಂಚುಗಳಾದಾಗ ಈ ಭಯ ಪಡುವಂತಹ ಒಂದು ಪ್ರವೃತ್ತಿ ಮಕ್ಕಳಲ್ಲಿ ಕಂಡು ಬರ್ತದೆ ಎಂದು ಕೂಡ ಹೇಳಬಹುದು. ಕೋಪ, ತನ್ನ ವಸ್ತುಗಳನ್ನ ಇನ್ನೊಬ್ಬರು ತೆಗೆದುಕೊಂಡಾಗ ನಮಗೆ ಕೋಪ ಬರ್ತದೆ ಎಂದು ಕೂಡ ಹೇಳುತ್ತೆ. ಅಸೂಯೆ ಎಂದು ಕೂಡ ಹೇಳಿದೆ, ಅದ್ರ ಜೊತೆಗೆ ಕುತೂಹಲ. ಇನ್ನು ಪ್ರೀತಿ ಮತ್ತು ವಿಶ್ವಾಸ, ಮಕ್ಕಳಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಬಯಸ್ತಾರೆ. ತನ್ನ ತಂದೆ ತಾಯಿಯರು ತನ್ನನ್ನು ಹೆಚ್ಚು ಪೋಷಕರು ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎನ್ನುವಂಥದ್ದನ್ನ ಇದು ಬಯಸ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಶೈಕ್ಷಣಿಕ ಪ್ರಾಮುಖ್ಯತೆ ಹೇಳಿದೆ, ಮಕ್ಕಳಿಗೆ ಈ ಸಮಯದಲ್ಲಿ ಮನೆಯೇ ಮೊದಲ ಪಾಠಶಾಲೆಯಾಗಿರುವುದರಿಂದ ತಾಯಿಯು ಎಲ್ಲ ಒಳ್ಳೆಯ ಮಾತುಗಳನ್ನ, ಒಳ್ಳೆಯ ನಡತೆಗಳನ್ನ ಕಲಿಸಬೇಕಾಗ್ತದೆ. ಇನ್ನು ಮಕ್ಕಳ ಕೇಳುವಂತಹ ಪ್ರಶ್ನೆಗಳಿಗೆ ಸೂಕ್ತ ರೀತಿಯಲ್ಲಿ ಉತ್ತರಗಳನ್ನ ನೀಡಬೇಕು. ಹಿರಿಯರನ್ನ ಗೌರವಿಸುವುದನ್ನ ಕಲಿಸಬೇಕಾಗ್ತದೆ. ಅದರ ಜೊತೆಯಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರ ಬಗ್ಗೆ ಹೆಚ್ಚು ಗೌರವ ಭಾವನೆಯನ್ನ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು ಎಂದು ಕೂಡ ಹೇಳಬಹುದು. ಇನ್ನು ಉತ್ತರ ಬಾಲ್ಯಾವಸ್ಥೆ 6 ರಿಂದ 12 ವರ್ಷ. ಉತ್ತರ ಬಾಲ್ಯಾವಸ್ಥೆ ಎಷ್ಟರಿಂದ 6 ರಿಂದ 12 ವರ್ಷ ಎಂದು ಕೂಡ ಹೇಳಬಹುದು. ಉತ್ತರ ಬಾಲ್ಯಾವಸ್ಥೆ ಕೂಡ ಕರೆಯಲಾಗುತ್ತದೆ. ಉತ್ತರ ಬಾಲ್ಯಾವಸ್ಥೆಯು ಪೂರ್ವ ಬಾಲ್ಯಾವಸ್ಥೆಯ ನಂತರದ ಹಂತವಾಗಿದೆ. ಉತ್ತರ ಬಾಲ್ಯಾವಸ್ಥೆಯು ಪೂರ್ವ ಬಾಲ್ಯಾವಸ್ಥೆಯ ನಂತರದ ಹಂತವಾಗಿದೆ. ಇದರ ಅವಧಿ 6 ರಿಂದ 12 ವರ್ಷ ಎಂದು
ಕೂಡ ಹೇಳಲಾಗ್ತದೆ. ಈ ಹಂತದಲ್ಲಿ ಶಾಲೆಗೆ ಮಗು ಪ್ರವೇಶವನ್ನ ಪಡೆಯುತ್ತೆ. ಏನ್ ಮಾಡಲಾಗ್ತದೆ? ಮಕ್ಕಳನ್ನ 6 ವರ್ಷ ತುಂಬಿದ ಕೂಡಲೇ ಶಾಲೆಗೆ 1ನೇ ತರಗತಿಗೆ ಪ್ರವೇಶವನ್ನ ಪಡೆಯುತ್ತದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಲೆಗಳು ಹೇಗಾಗಿವೆ ಹೇಳಿದ್ರೆ 3ನೇ ವಯಸ್ಸಿನಿಂದಲೇ ಶಾಲೆ ಸ್ಟಾರ್ಟ್ ಆಗ್ತದೆ. LKG, UKG ಮತ್ತು ನರ್ಸರಿ ಸ್ಕೂಲ್, ನರ್ಸರಿ, LKG, UKG 3 ವರ್ಷ, 3ನೇ ವರ್ಷದಿಂದಲೇ ನಾವು ಶಾಲೆಗೆ ಹೋಗಲಿಕ್ಕೆ ಪ್ರಾರಂಭಿಸ್ತದೆ. ಆದರೆ ನಿಜವಾಗಿ ಶಾಲೆಗೆ ಪ್ರವೇಶ ಪಡೆಯುವಂಥದ್ದು ತನ್ನ 6ನೇ ವಯಸ್ಸಿನಲ್ಲಿ, 1ನೇ ತರಗತಿಗೆ 6 ವರ್ಷ. ಯಾಕೆ 6 ವರ್ಷಕ್ಕೆ ಮಗುವನ್ನ ಸೇರಿಸ್ತಾರೆ ಹೇಳಿದ್ರೆ ದೈಹಿಕ ಬೆಳವಣಿಗೆ ಆಗ್ತದೆ ಅಂತ ಕೂಡ ಹೇಳಲಾಗ್ತದೆ. ದೈಹಿಕ ಬೆಳವಣಿಗೆ ಆಗ್ತದೆ ಅಂತ ಕೂಡ ಹೇಳಬಹುದು. ದೈಹಿಕ ವಿಕಾಸ, ಲೈಂಗಿಕ ಪಕ್ವತೆಯ ಬೆಳವಣಿಗೆ ಪ್ರಾರಂಭವಾಗುವವರೆಗೆ ಉತ್ತರ ಬಾಲ್ಯಾವಸ್ಥೆಯ ಬೆಳವಣಿಗೆ ನಿಧಾನವಾಗಿ ಸಾಗ್ತದೆ ಎಂದು ಕೂಡ ಹೇಳಬಹುದು. ದೈಹಿಕ ಬೆಳವಣಿಗೆ ಏನಾಗ್ತದೆ? ನಿಧಾನವಾಗಿ ಸಾಗ್ತದೆ. ಈ ಹಂತದ ಮಕ್ಕಳ ದೇಹದಲ್ಲಿ ಎಲ್ಲಾ ಅಂಗಾಂಗಗಳ ಪ್ರಮಾಣದಲ್ಲಿ ಬದಲಾವಣೆಗಳನ್ನ ಕಾಣ್ತೇವೆ. ಮಕ್ಕಳ ಅಂಗಾಂಗಗಳಲ್ಲಿ ಏನಾಗ್ತದೆ ಹೇಳಿದ್ರೆ ಬದಲಾವಣೆಗಳು ಕೂಡ ಕಾಣಬರ್ತವೆ. ಮಕ್ಕಳ ಅಂಗಾಂಗಗಳಲ್ಲಿ ಏನಾಗ್ತದೆ? ಬದಲಾವಣೆಗಳು ಕೂಡ ಕಾಣಬರ್ತವೆ. ಮಕ್ಕಳಿಗೆ ಸಂಬಂಧಿಸಿದಂತೆ ನಿಖರತೆ ಮತ್ತು ತಾಳ್ಮೆಯನ್ನ ಬೆಳೆಸಿಕೊಳ್ತಾರೆ. ದೈಹಿಕ ವಿಕಾಸದಲ್ಲಿ ನಿಖರತೆ ಮತ್ತು ತಾಳ್ಮೆ ಇರ್ತದೆ ಎಂದು ಕೂಡ ಹೇಳುತ್ತೆ. ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ನಿಖರತೆ ಇರ್ತದೆ ಎಂದು ಕೂಡ ಹೇಳಬಹುದು. ಕೊನೆಯ ವೇಳೆಗೆ ಕೆಲವರಲ್ಲಿ ಲೈಂಗಿಕ ಪಕ್ವತೆ ಕಂಡು ಬರ್ತದೆ. ಅಂದ್ರೆ ಮಕ್ಕಳು ಮೆಚೂರ್ಡ್ ಆಗುವಂತಹ ಇದು ನಿಸರ್ಗದ ನಿಯಮಗಳು ಸ್ಟಾರ್ಟ್ ಆಗ್ತವೆ ಎಂದು ಕೂಡ ಹೇಳಬಹುದು. ಇನ್ನು ಬೌದ್ಧಿಕ ವಿಕಾಸ, ಮಗು ತನ್ನ ಹೊರಗಿನ ವಿಶ್ವದ ಮಧ್ಯೆ ಸ್ಪಷ್ಟ ವ್ಯತ್ಯಾಸವನ್ನ ಪ್ರಾರಂಭಿಸಿದ. ಈಗ ತನ್ನವರು ಇನ್ನು ಬೇರೆಯವರಂತಹ ಸ್ಪಷ್ಟ ವ್ಯತ್ಯಾಸವನ್ನು ಗುರುತಿಸಲಿಕ್ಕೆ ಪ್ರಾರಂಭಿಸುತ್ತದೆ ಎಂದು ಕೂಡ ಹೇಳಬಹುದು. ಕಲಿಕಾ ಸಾಮರ್ಥ್ಯ ಮತ್ತು ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಾನೆ. ಈಗ ನೋಡಿ ಮಕ್ಕಳಿಗೆ ಈ ವಯಸ್ಸಿನಲ್ಲಿ 6ನೇ ವಯಸ್ಸಿನಲ್ಲಿ ಅಥವಾ 5ನೇ ವಯಸ್ಸಿನಲ್ಲೂ ಕೂಡ 4ನೇ ವಯಸ್ಸಿನಲ್ಲಿ ಹೆಚ್ಚು ಜ್ಞಾಪಕ ಶಕ್ತಿ ಇರ್ತದೆ. ಯಾವುದೋ ಒಂದು ಮಾತನ್ನ ಯಾವಾಗಲೂ ಅವರು ನೆನಪಿಟ್ಕೊಂಡು ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಹೀಗೆ ಹೇಳಿದ್ದೆ ಅನ್ಕೊಂಡು ಕೂಡ ಹೇಳ್ತಾರೆ. ಜ್ಞಾಪಕ ಶಕ್ತಿ ಕಂಡು ಬರ್ತದೆ. ಕಲಿಕಾ ಸಾಮರ್ಥ್ಯ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ. ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಹೆಚ್ಚುತ್ತದೆ ಎಂದು ಕೂಡ ಹೇಳಬಹುದು. ಗಣಿತದ ಮೂಲ ಕೌಶಲಗಳನ್ನ ಕಲಿತಾರೆ. ಇಲ್ಲಿ ಕಲಿಯಕ್ಕಾಗ್ತದೆ ಎಂದು ಕೂಡ ಹೇಳುತ್ತೆ. ಕಲಾತ್ಮಕ ಆಟಗಳನ್ನ ಕಲಿತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಚೆಸ್ ಅನ್ನ ಆಡುವಂಥದ್ದು ಅಥವಾ ಕ್ರಿಕೆಟ್ ಅನ್ನ ಆಡುವಂಥದ್ದು, ಇನ್ನಿತರ ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ. ಆದರೆ 7ನೇ ವಯಸ್ಸಿನಲ್ಲಿ ಮಕ್ಕಳು ಮೂರ್ತ ಕಾರ್ಯ ಹಂತ 12ನೇ ವಯಸ್ಸಿಗೆ ಔಪಚಾರಿಕ ಕಾರ್ಯ ಹಂತವನ್ನ ಪ್ರವೇಶಿಸುತ್ತಾರೆ. ಇನ್ನು ಸಾಮಾಜಿಕ ವಿಕಾಸ ಈ ಹಂತದಲ್ಲಿ ಸಾಮಾಜಿಕ ವಿಕಾಸದಲ್ಲಿ ಮಕ್ಕಳು ಏನ್ ಮಾಡ್ತಾರೆ ಹೇಳಿದ್ರೆ ಸಮಾಜದಲ್ಲಿ ಎಲ್ಲರ ಜೊತೆ ಇರಲಿಕ್ಕೆ ಪ್ರಯತ್ನಿಸ್ತಾರೆ. ತನ್ನ ಗೆಳೆಯರ ಗುಂಪನ್ನ ಕಳಿಸ್ಕೊಳ್ತಾರೆ. ಆ ಗೆಳೆಯರ ಜೊತೆ ಮಾತನಾಡುವುದನ್ನ ಕಲಿತಾರೆ. ತಮ್ಮ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳಲಿಕ್ಕೆ ಕಲಿತಾರೆ ಎಂದು ಕೂಡ ಹೇಳುತ್ತೆ. ಕೂಟಯುಗ, ಬಾಲಕಿಯರು ತಮ್ಮ ಕೂಟದ ಸದಸ್ಯರಾಗಿ, ಅದು ಕೂಟ ಅಂದ್ರೆ ಗುಂಪಿನ ಸದಸ್ಯರಾಗಿ ಇರಲಿಕ್ಕೆ ಬಯಸ್ತಾರೆ ಎಂದು ಕೂಡ ಹೇಳಬಹುದು. ಗುಂಪಿನ ಸದಸ್ಯರಾಗಿ ಏನ್ ಮಾಡ್ತಾರೆ? ಬಯಸ್ತಾರೆ. ಅದೇ ರೀತಿ ನಿಯಮಗಳಿಗೆ ಬದ್ಧರಾಗಿರ್ತಾರೆ. ಏನು ಗುಂಪು ಇರ್ತದೆಯಲ್ಲ ಆ ಗುಂಪಿನ ನಿಯಮಗಳಿಗೆ ಅವರು ಏನಾಗಿರ್ತಾರೆ? ಬದ್ಧರಾಗಿರ್ತಾರೆ ಎಂದು ಕೂಡ ಹೇಳಬಹುದು. ಇನ್ನು ಆಟ ಮತ್ತು ಕ್ರೀಡೆಗಳಲ್ಲಿ ಸಾಮಾಜಿಕ ವಿಕಾಸಕ್ಕೆ ಉತ್ತಮ ಆಟಗಳನ್ನ ಆಡಲಿಕ್ಕೆ ಸಮಾಜದಲ್ಲಿ ಎಲ್ಲರ ಜೊತೆ ಗುಂಪಿನಲ್ಲಿ ಆಟಗಳನ್ನ ಆಡಲಿಕ್ಕೆ ಪ್ರಾರಂಭಿಸುತ್ತಾರೆ ಎಂದು ಕೂಡ ಹೇಳಬಹುದು. ಇನ್ನು ಹಿರಿಯರ ಮಾನದಂಡಗಳನ್ನು ಮಕ್ಕಳು ತಿರಸ್ಕರಿಸ್ತಾರೆ. ಹಿರಿಯರ ಮಾನದಂಡಗಳು ಅಂದ್ರೆ ನಾವು ಹೇಳುತ್ತೇವೆ ಮಕ್ಕಳಿಗೆ ಅಲ್ಲಿ ನೀರಿದೆ, ಈಜಲಿಕ್ಕೆ ಹೋಗಬೇಡ ಅಂದ್ಕೊಂಡು ಮಕ್ಕಳಿಗೆ ಹೇಳ್ತಾರೆ.
ಆ ನೀರಿನಲ್ಲಿ ಇಳಿಬೇಡ ಅಂತ ಹೇಳ್ತಾರೆ. ಈ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ತಂದೆ ತಾಯಿಗಳ ಕಣ್ಣು ತಪ್ಪಿಸಿ ಆ ನೀರಿನಲ್ಲಿ ಇಳಿಲಿಕ್ಕೆ ಹೋಗ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅನಾಹುತಗಳು ಆಗುವಂತಹ ಸ್ಥಿತಿಯನ್ನು ಕೂಡ ಕಂಡರು. ಕೆಲವೊಂದು ಸಂದರ್ಭಗಳಲ್ಲಿ ಏನಾಗ್ತದೆ ಅನಾಹುತಗಳು ಆಗ್ತವೆ ಎಂದು ಕೂಡ ಕೇಳಬಹುದು. ಹಿರಿಯರ ಮಾನದಂಡಗಳನ್ನು ಮಕ್ಕಳು ತಿರಸ್ಕರಿಸ್ತಾರೆ. ಹಿರಿಯರ ಮಾನದಂಡಗಳನ್ನು ಏನ್ ಮಾಡ್ತಾರೆ ಮಕ್ಕಳು ತಿರಸ್ಕರಿಸ್ತಾರೆ ಎಂದು ಕೂಡ ಹೇಳಬಹುದು. ಶಾಲೆ ಮತ್ತು ಮನೆಗಳಲ್ಲಿ ನಿಯಮಗಳನ್ನ ಪಾಲಿಸದಿರುವುದು ಕಂಡುಬರುತ್ತದೆ. ಕೆಲವೊಂದ್ಸಲ ಶಾಲೆ ಮತ್ತು ಮನೆಗಳಲ್ಲಿ ನಿಯಮಗಳನ್ನ ಪಾಲಿಸುವುದಿಲ್ಲ. ಏನ್ ಮಾಡ್ತಾರೆ ಕಡೆ ಶಾಲೆಗೆ ಹೋಗ್ತೇನೆ ಅನ್ಕೊಂಡು ಹೋಗ್ತಾರೆ, ಶಾಲೆಗೆ ಹೋಗುವುದೇ ಇಲ್ಲ, ಬೇರೆ ಎಲ್ಲೋ ಹೋಗಿರ್ತಾರೆ, ಕಾಡಿಗೆ, ಇನ್ನೆಲ್ಲೋ ಗಾರ್ಡನ್, ಇನ್ಯಾವುದೋ ಸ್ಥಳದಲ್ಲಿ ಹೋಗಿ ಕುಳಿತುಕೊಂಡಿರ್ತಾರೆ. ಅಂದ್ರೆ ನಿಯಮಗಳನ್ನ ಪಾಲಿಸುವುದಿಲ್ಲ. ಶಾಲೆಯಲ್ಲಿ ಕೊಟ್ಟ ಹೋಮ್ವರ್ಕ್ ಅನ್ನ ಸರಿಯಾಗಿ ಮಾಡುವುದಿಲ್ಲ. ಇಂಥ ಸಂದರ್ಭದಲ್ಲಿ ಕೂಡ ಹೇಳಬಹುದು. ಇನ್ನು ಸಂವೇಗಾತ್ಮಕ ವಿಕಾಸ ಅನ್ನೋದು ಕೂಡ ಬರ್ತದೆ. ಸಂವೇಗಾತ್ಮಕ ವಿಕಾಸ ಏನು? ಈ ಹಂತದಲ್ಲಿ ಸಂವೇಗಾತ್ಮಕ ವಿಕಾಸ ಅತ್ಯಂತ ಮಹತ್ವದ್ದಾಗಿದೆ. ಭಯ ಮಕ್ಕಳಲ್ಲಿ ಈ ಸಂವೇಗಾತ್ಮಕ ವಿಕಾಸದಲ್ಲಿ ಭಯ ಕೂಡ ಬರ್ತದೆ. ಪೂರ್ವ ಬಾಲ್ಯಾವಸ್ಥೆಯ ಭಯಗಳು ಮಾಯವಾಗಿ ಬಾಲಕಿಯರಲ್ಲಿ ಭಯ ಬರ್ತದೆ. ಯಾವ ಭಯ ಬರ್ತದೆ ಅಂದ್ರೆ ಪರೀಕ್ಷೆಯ ಭಯ. ಪರೀಕ್ಷೆಯಲ್ಲಿ ಅಂಕಗಳ ಪರೀಕ್ಷೆ ಬಂತಂದ್ರೆ ಮಕ್ಕಳು ಭಯ ಬೀಳ್ತಾರೆ. ಯಾಕಂದ್ರೆ ಸರಿಯಾಗಿ ಓದದೇ ಇರುವುದು ಅಥವಾ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಾಗ ತಂದೆ ತಾಯಿಗಳಿಗೆ ಅಂಕಗಳನ್ನು ಹೇಳಲು ಭಯ ಪಡುವಂತಹ ಪ್ರವೃತ್ತಿ ಇಲ್ಲಿ ಕಂಡು ಬರ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಇನ್ನು ಕೋಪ, ಸ್ಪರ್ಧೆಗಳಲ್ಲಿ ಸೋತಾಗ ಅಥವಾ ಇನ್ಯಾವುದೇ ವ್ಯಕ್ತಿ ತನಗಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಾಗ ಇಲ್ಲಿ ಕೋಪ ಬರ್ತದೆ ಎಂದು ಕೂಡ ಹೇಳಬಹುದು. ಹೋಲಿಸಿ ಬೈದ ಇನ್ನೊಬ್ಬ ವ್ಯಕ್ತಿ, ಇದು ನಮ್ಮಲ್ಲಿ ತಂದೆ ತಾಯಿಗಳಿದ್ದಾರೆ, ಏನ್ ಮಾಡ್ತಾರೆ ಕೇಳಿದ್ರೆ ತಮ್ಮ ಮಗುವನ್ನ ಬೇರೆ ಮಕ್ಕಳಿಗೆ ಹೋಲಿಸಿ ಬೈತಾರೆ. ಆಗ ಮಕ್ಕಳಿಗೆ ಏನಾಗ್ತದೆ ಸಿಟ್ಟು ಬರ್ತದೆ. ಆ ಮಗುವಿಗೆ ಹೋಲಿಸಿ ಬೈದಾಗ ತನ್ನ ಮಕ್ಕಳಿಗೆ ಏನಾಗ್ತದೆ ಸಿಟ್ಟು ಬರ್ತದೆ. ನಾನು ನನಗಿಂತ ಕನಿಷ್ಠ ಇದ್ದಾನೆ ಅನ್ನುವಂತಹ ಪ್ರವೃತ್ತಿ ಅವರಲ್ಲಿ ಬೆಳೆದರೆ ಆಗ ತಂದೆ ತಾಯಿಗಳನ್ನ ದ್ವೇಷಿಸಲಿಕ್ಕೆ ಪ್ರಾರಂಭಿಸ್ತಾರೆ ಅನ್ನೋದು ಕೂಡ ಹೇಳಬಹುದು. ಇನ್ನು ಅಸೂಯೆ, ಬಾಲಕ ಬಾಲಕಿಯರು ತಮಗಿಂತ ಬೇರೆಯವರು ಹೆಚ್ಚು ಅಂಕ ಗಳಿಸಿದಾಗ, ತಮಗಿಂತ ಬೇರೆಯವರು ಏನ್ ಮಾಡಿದಾಗ ಹೆಚ್ಚು ಅಂಕ ಗಳಿಸಿದಾಗ ಅಥವಾ ಇನ್ಯಾವುದೇ ಸ್ಪರ್ಧೆಗಳಲ್ಲಿ ಅವರು ಜಯಗಳಿಸಿದಾಗ, ಹೆಚ್ಚಿನ ಸ್ಥಾನವನ್ನು ಹೊಂದಿದಾಗ ಅಸೂಯೆ ಪಡುವಂತಹ ಪ್ರವೃತ್ತಿ ಕಂಡು ಬರ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಪ್ರೀತಿ ವಾತ್ಸಲ್ಯ ಇಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯಗಳನ್ನ ಪಡೆಯುವಲ್ಲಿ ಅಥವಾ ನೀಡುವಲ್ಲಿ ಮಕ್ಕಳು ಸಮತೋಲನವನ್ನ ಕಾಪಾಡಿಕೊಳ್ತಾರೆ ಎಂದು ಕೂಡ ಹೇಳಬಹುದು. ಸಮತೋಲನವನ್ನ ಕಾಪಾಡಿಕೊಳ್ತಾರೆ ಎಂದು ಕೂಡ ಹೇಳಬಹುದು. ಇನ್ನು ಶೈಕ್ಷಣಿಕ ಪ್ರಾಮುಖ್ಯತೆ, ಈ ವಯಸ್ಸಿನಲ್ಲಿ ಶೈಕ್ಷಣಿಕ ಪ್ರಾಮುಖ್ಯತೆ ಏನು ಅನ್ನೋದು ಕೂಡ ತಿಳ್ಕೊಳ್ಬೇಕು. ಈ ಉತ್ತರ ಬಾಲ್ಯಾವಸ್ಥೆಯ ಏನು ಶಾಲೆಗೆ ಮಗು ಪ್ರವೇಶವನ್ನ ಪಡೆಯಲಿದೆ, ಆ ಪ್ರವೇಶವನ್ನ ಪಡೆದಾಗ ಮಕ್ಕಳಿಗೆ ಏನ್ ಮಾಡಬೇಕು, ಸರಿಯಾಗಿ ಪಾಠಗಳನ್ನ ಕೇಳಿಕೊಳ್ಳುವಂತೆ ಅವರಿಗೆ ತಿಳಿ ಹೇಳಬೇಕು. ಇನ್ನು ಪೋಷಕರ ಜವಾಬ್ದಾರಿ ಹೆಚ್ಚಿದ್ದು ಮಕ್ಕಳ ದೈಹಿಕ ಬೆಳವಣಿಗೆ ಪೂರಕವಾದ ಆರೋಗ್ಯಕರ ವಾತಾವರಣವನ್ನ ಕಲ್ಪಿಸಬೇಕು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಶಾಲೆಯ ಪರಿಸರವು ಉತ್ತಮವಾಗಿರಬೇಕು. ತಂದೆ ತಾಯಿಗಳು ಕೂಡ ಉತ್ತಮ ಪರಿಸರದಲ್ಲಿ ತಮ್ಮ ಮಕ್ಕಳನ್ನು ಬೆಳೆಯುವಂತೆ ನೋಡಿಕೊಳ್ಳಬೇಕು ಅನ್ನೋದು ಕೂಡ ಹೇಳಲಾಗುತ್ತದೆ. ಇನ್ನು ಸಮತೋಲನ ಆಹಾರ ಒದಗಿಸಿ ಬಾಲಕ ಬಾಲಕಿಯರು ದೈಹಿಕ ಸದೃಢತೆ ಹೊಂದಲು ಆಟ ಮೇಲಾಟಗಳಲ್ಲಿ ಭಾಗವಹಿಸಲಿಕ್ಕೆ ತಿಳಿಸ್ತಾರೆ. ಇನ್ನು ಪೋಷಕ ಹಾಗೂ ಶಿಕ್ಷಕರ ಸರಿಯಾದ ಮಾರ್ಗದರ್ಶನ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗಿದೆ ಎಂದು ಕೂಡ ಹೇಳಬಹುದು. ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಏನಾಗಿದೆ, ಪೂರಕವಾಗಿದೆ ಎಂದು ಕೂಡ ಹೇಳಬಹುದು. ಸಾಮೂಹಿಕ ಕಾರ್ಯಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳಬೇಕು. ಸಾಮೂಹಿಕ ಕಾರ್ಯಚಟುವಟಿಕೆಗಳಲ್ಲಿ ಮಕ್ಕಳು ತೊಡಗಿಸಿಕೊಳ್ಳಬೇಕು ಎಂದು ಕೂಡ ಹೇಳಬಹುದು. ಶಿಕ್ಷಕರು ಹಾಗೂ ಪೋಷಕರು ಮಕ್ಕಳನ್ನ ಪ್ರೀತಿ ವಾತ್ಸಲ್ಯದಿಂದ ಕಾಣಬೇಕು. ಶಿಕ್ಷಕರು ಹಾಗೂ ಪೋಷಕರು ಮಕ್ಕಳನ್ನ ಏನ್ ಮಾಡಬೇಕು, ಪ್ರೀತಿ ವಾತ್ಸಲ್ಯದಿಂದ ಕಾಣಬೇಕು ಎಂದು ಕೂಡ ಹೇಳಲಾಗಿದೆ. ಶಿಕ್ಷಕರು
ಹಾಗೂ ಪೋಷಕರು ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸವನ್ನು ಕಂಡು ಅವರ ತಪ್ಪುಗಳನ್ನು ತಿದ್ದುತ್ತಾ ಇದ್ದರೆ ಮಕ್ಕಳು ಕೂಡ ಉತ್ತಮ ಬೆಳವಣಿಗೆಯನ್ನ ಹೊಂದುತ್ತಾರೆ ಎಂದು ಕೂಡ ಹೇಳಬಹುದು. ಏನು ಉತ್ತರ ಬಾಲ್ಯಾವಸ್ಥೆ ಇದೆಯಲ್ಲ, ಉತ್ತರ ಬಾಲ್ಯಾವಸ್ಥೆಯಲ್ಲಿ ದೈಹಿಕ ಬೆಳವಣಿಗೆ ಏನಾಗಿದೆ ಉತ್ತಮವಾಗಿ ನಿಧಾನಗತಿಯಲ್ಲಿ ಸಾಗಿದರೂ ಕೂಡ ಬೇಗ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ಈ ವಯಸ್ಸಿನಲ್ಲಿ ದೈಹಿಕ ಬೆಳವಣಿಗೆಯಲ್ಲಿ ಏನಾಗ್ತದೆ, ಮಕ್ಕಳ ಹಂತದ ದೇಹದ ಎಲ್ಲಾ ಅಂಗಾಂಗಗಳ ಪ್ರಮಾಣವು ಕೂಡ ಬೆಳವಣಿಗೆಯನ್ನ ಹೊಂದಿದೆ. ಇನ್ನು ಕರಕುಶಲ, ಆಯಾಸಕ್ಕೆ ಪ್ರತಿರೋಧ, ಓಡುವುದು, ಚಟುವಟಿಕೆಗಳಿಂದ ಕೂಡುವಂತಹ ಪ್ರವೃತ್ತಿ ಕಂಡುಬರ್ತದೆ. ಚಟುವಟಿಕೆಗಳಿಂದ ಕುಳಿತುಕೊಳ್ಳುವಂತಹ ಪ್ರವೃತ್ತಿ ಕಂಡುಬರ್ತದೆ. ಮಕ್ಕಳಿಗೆ ಸಂಬಂಧಿಸಿದಂತೆ ನಿಖರತೆ ಮತ್ತು ತಾಳ್ಮೆಯನ್ನ ಬೆಳೆಸಿಕೊಳ್ತಾರೆ. ಮಕ್ಕಳಿಗೆ ಸಂಬಂಧಿಸಿದಂತೆ ಏನಾಗ್ತದೆ, ನಿಖರತೆ ಮತ್ತು ತಾಳ್ಮೆಯನ್ನ ಬೆಳೆಸಿಕೊಳ್ತಾರೆ. ಇನ್ನು ಈ ಹಂತದಲ್ಲಿ ಗಮನಾರ್ಹ ಬದಲಾವಣೆಗಳಾದರೆ ಹೆಚ್ಚಾದ ಕರಕೌಶಲಗಳು ಕೂಡ ಕಂಡು ಬರ್ತದೆ ಎಂದು ಕೂಡ ಹೇಳಬಹುದು. ಅಂದ್ರೆ ಮಕ್ಕಳಲ್ಲಿ ಚಿತ್ರ ಬಿಡಿಸುವಂತಹ ಪ್ರವೃತ್ತಿ, ಸರಾಗವಾಗಿ ಓದುವಂತಹ ಪ್ರವೃತ್ತಿ ಈ ಬೌದ್ಧಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಕಂಡು ಬರ್ತದೆ ಎಂದು ಕೂಡ ಹೇಳಲಾಗಿದೆ. ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಹೆಚ್ಚುತ್ತದೆ, ಕಲಿಕಾ ಸಾಮರ್ಥ್ಯವು ಕೂಡ ಹೆಚ್ಚುತ್ತದೆ. ಈ ಹಂತದಲ್ಲಿ ಸೃಜನಶೀಲತೆ ಅಂದ್ರೆ ಏನಾದರೂ ಒಂದು ವಸ್ತುವನ್ನು ಹುಡುಕುವಂತಹ ಪ್ರವೃತ್ತಿ. ಸೃಜನಶೀಲತೆ ಅಂದ್ರೆ ಏನಾದರೂ ಒಂದು ವಸ್ತುವನ್ನು ಹುಡುಕುವಂತಹ ಪ್ರವೃತ್ತಿ ಕಂಡುಬರ್ತದೆ. ಗಣಿತದ ಮೂಲ ಕೌಶಲ್ಯಗಳನ್ನ ಕಲಿತಾನೆ ಎಂದು ಕೂಡ ಹೇಳುತ್ತೆ. ಇದು ಸಾಮಾಜಿಕ ವಿಕಾಸ ಕೂಡ ಇಲ್ಲಿ ಕಂಡುಬರ್ತದೆ. ಸಾಮಾಜಿಕ ವಿಕಾಸ ಕೂಡ ಇಲ್ಲಿ ಕಂಡುಬರ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಸಾಮಾಜಿಕ ವಿಕಾಸ ಕೂಡ ಆಗ್ತದೆ. ಅದರ ಜೊತೆಯಲ್ಲಿ ಈ ಹಂತದಲ್ಲಿ ಕೂಟ ಸಮಾಜದಲ್ಲಿ ಬೆಳವಣಿಗೆಯ ಪ್ರಾರಂಭ. ಸಮಾಜದಲ್ಲಿ ಏನು ವಿದ್ಯಾರ್ಥಿಗಳ ಜೊತೆ ಕುಳಿತುಕೊಳ್ತಾನೋ ಅಥವಾ ವಿದ್ಯಾರ್ಥಿಗಳ ಗುಂಪು, ಹೆಣ್ಣು ಗಂಡಿನ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ತಮ್ಮ ಕೂಟವನ್ನು ಗುಂಪುಗಳನ್ನು ರಚಿಸಿಕೊಳ್ತಾರೆ. ಈ ಗುಂಪುಗಳ ನಿಯಮಗಳಿಗೆ ಅವರು ಬದ್ಧವಾಗಿರ್ತಾರೆ. ಗುಂಪುಗಳ ನಿಯಮಗಳಿಗೆ ಏನಾಗಿರ್ತಾರೆ, ಬದ್ಧವಾಗಿರ್ತಾರೆ ಎಂದು ಕೂಡ ಹೇಳಬಹುದು. ಸಮವಯಸ್ಕರ ಗುಂಪು ಈ ಹಂತದ ಸಾಮಾಜಿಕರಣದ ಪ್ರಮುಖ ಹಂತವಾಗಿದೆ ಎಂದು ಕೂಡ ಹೇಳಬಹುದು. ಇನ್ನು ಹಿರಿಯರ ಮಾನದಂಡಗಳು ಮಕ್ಕಳು ತಿರಸ್ಕರಿಸ್ತಾರೆ. ಹಿರಿಯರ ಮಾನದಂಡಗಳನ್ನು ಏನ್ ಮಾಡ್ತಾರೆ, ಮಕ್ಕಳು ತಿರಸ್ಕರಿಸ್ತಾರೆ ಎಂದು ಕೂಡ ಹೇಳಬಹುದು. ಮಕ್ಕಳಲ್ಲಿ ಅಹಂಭಾವ ಹಾಗೂ ಸ್ವಾರ್ಥ ಕಡಿಮೆಯಾಗಿ ಸಹಕಾರ ಹೊಂದಾಣಿಕೆ ಮನೋಭಾವಗಳು ಕೂಡ ಬೆಳೆಯುತ್ತವೆ. ಸಹಕಾರ ಹೊಂದಾಣಿಕೆ ಮತ್ತು ಮನೋಭಾವಗಳು ಕೂಡ ಬೆಳೆಯುತ್ತವೆ ಎಂದು ಕೂಡ ಹೇಳಬಹುದು. ಇನ್ನು ಸಂವೇಗಾತ್ಮಕ ವಿಕಾಸ ಎನ್ನುವುದು ಕೂಡ ಬರ್ತದೆ. ಇಲ್ಲಿ ಭಯ, ಸಂವೇಗಾತ್ಮಕ ವಿಕಾಸದಲ್ಲಿ ಏನು ಕಂಡುಬರ್ತದೆ, ಭಯ ಕೂಡ ಕಂಡುಬರ್ತದೆ. ಕೋಪ, ಅಸೂಯೆ ಮತ್ತು ದ್ವೇಷ ಪ್ರವೃತ್ತಿ. ಅಸೂಯೆ ಅಂದ್ರೆ ದ್ವೇಷ ಕಂಡುಬರ್ತದೆ ಎಂದು ಕೂಡ ಬರ್ತದೆ. ಇನ್ನು ಪ್ರೀತಿ ವಾತ್ಸಲ್ಯವನ್ನ ಇವರು ಬಯಸ್ತಾರೆ ಎಂದು ಕೂಡ ಹೇಳಬಹುದು. ಇನ್ನು ಮೂರನೇದಾಗಿ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಶೈಕ್ಷಣಿಕವಾಗಿ ಮಕ್ಕಳು ಶಾಲೆಗೆ ಪ್ರವೇಶ ಪಡೆಯುವುದರಿಂದ ಶಾಲೆಯ ನೀತಿಕತೆಗಳನ್ನ ಇಲ್ಲಿ ಪೋಷಕರು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ, ಶಿಕ್ಷಕರು ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಎಂದು ಕೂಡ ಹೇಳಬಹುದು. ಶಾಲೆಯ ನೀತಿಕತೆಗಳನ್ನ ಅಥವಾ ಒಳ್ಳೆಯ ಮಾತುಗಳನ್ನ, ಒಳ್ಳೆಯ ನಡತೆಗಳನ್ನ ಮಕ್ಕಳು ಕಲಿತುಕೊಳ್ಳಬೇಕಾಗುತ್ತೆ. ಇದಕ್ಕೆ ಪೋಷಕರು ಮತ್ತು ಶಿಕ್ಷಕರು ಕೂಡ ಮಾರ್ಗದರ್ಶನವನ್ನ ನೀಡಬೇಕು. ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಕ್ಕಳನ್ನ ನೋಡಿಕೊಳ್ಳಬೇಕು. ಶಾಲೆಯ ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನ ಮಕ್ಕಳಿಗೆ ತಿಳಿಸಬೇಕಾಗ್ತದೆ ಎಂದು ಕೂಡ ಹೇಳಬೇಕು. ಇದಿಷ್ಟು ನಿಮ್ಮ ಪೂರ್ವ ಬಾಲ್ಯಾವಸ್ಥೆ ಮತ್ತು ಉತ್ತರ ಬಾಲ್ಯಾವಸ್ಥೆ, ಇದು ತಾರುಣ್ಯಾವಸ್ಥೆ.